ಏನಿದು ಸ್ವರ ವಿಜ್ಞಾನ ಅಂದ್ರೆ? ಯಾರು ಇದನ್ನ ತಿಳಿಸ್ಕೊಟ್ಟಿತ್ತು? ಶಿವ ಪಾರ್ವತಿ ಏಕಾಂತದಲ್ಲಿರುವಾಗ ಶಿವನನ್ನ ಕೇಳ್ತಾಳಂತೆ ಪಾರ್ವತಿ ದೇವಿ, ಯಾವುದಾದರೂ ಒಂದು ವಸ್ತು ಇದೆಯಾ ಜೀವರಾಶಿಗಳಿಗೆ ಈಸಿಯಾಗಿ ಸಿಗ್ಬೇಕು. ಅವಾಗ ಶಿವ ಉತ್ತರ ಕೊಡ್ತಾನಂತೆ, ಅವರವರ ಪ್ರಾಣ ಶಕ್ತಿಯಲ್ಲಿ ಆ ಶಕ್ತಿ ಇದೆ. ಇನ್ನ ಒಂದು ವಾರ ಅಥವಾ ನಾಳೆ ದಿನ ಆಕ್ಸಿಡೆಂಟ್ ಆಗತ್ತೆ ಎಂದಾಗ ಹಿಂದಿನ ದಿನ ನಮ್ಮ ನಾಡಿ ಹೇಳುತ್ತೆ. ಅದುವೇ ಸ್ವರ ವಿಜ್ಞಾನ, ಗುಪ್ತ ರಹಸ್ಯ ವಿಜ್ಞಾನ ಅಂತ ಶಿವ ಪಾರ್ವತಿಗೆ ಹೇಳಿದ್ದಾನೆ. ಪ್ರಯಾಣಕ್ಕೆ ಹೋಗುವಾಗ ನಮಗೆ ಕೆಟ್ಟದ್ದು ಆಗತ್ತೆ ಅನ್ನೋದಿದ್ರೆ ನಮಗೆ ಸೂಚನೆ ಬರುತ್ತೆ. ನಾವು ನಾಡಿಯನ್ನ ಚೇಂಜ್ ಮಾಡಿಕೊಂಡ್ರೆ ಆ ಸೂಚನೆ ಬದಲಾವಣೆ ಆಗುತ್ತೆ. ಸೊ ಪಂಚತತ್ವಗಳೇನಿದೆ, ಈಗ ಕಣ್ಣೆಲ್ಲ ಕೆಂಪಾಗಿದೆ ಅಂತೀವಿ, ಕೋಪ ಬಂದಾಗ ಕಣ್ಣು ಯಾಕೆ ಕೆಂಪಾಗಿದೆ ಅಂದ್ರೆ ಬಿಕಾಸ್ ಫೈರ್ ಎನರ್ಜಿ. ಪ್ರತಿಯೊಂದು ವಿಚಾರ ಕೇವಲ ನಾಡಿಯಲ್ಲಿ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವನ ಬಿಸ್ನೆಸ್ ಸಕ್ಸಸ್ ಆಗತ್ತಾ ಲಾಸ್ ಆಗತ್ತಾ ಅನ್ನೋದು ಅವ್ನು ಇಡೋ ಮೊದಲನೇ ಹೆಜ್ಜೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಆರ್ಗ್ಯುಮೆಂಟ್ಸು, ಕೋಪ, ನನ್ ಕಂಡ್ರೆ ದ್ವೇಷ ಮಾಡ್ತಾರೆ, ಕಣ್ ಕೆಂಪು ಮಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ಸೂರ್ಯ ನಾಡಿ ಆಕ್ಟಿವೇಶನ್ ಅಲ್ಲಿ ಇರುತ್ತೆ. ಸೊ ಚಂದ್ರನಾಡಿಯಲ್ಲಿ ನಾವು ಮನಸ್ಸು ಸೇರೋದು. ಸೊ ಒಂದು ಹುಡುಗ ಹುಡುಗಿ ಮೀಟ್ ಆಗುವಾಗ ಮೊದಲನೇ ದಿನ, ಯಾವ ಒಂದು ಗಂಡ ಹೆಂಡತಿ ಮೈಥುನ ಮಾಡುವಾಗ ಚಂದ್ರನಾಡಿ ಸೂರ್ಯನಾಡಿ ಮಧ್ಯದಲ್ಲಿ ಸುಷುಮ್ನ ನಾಡಿ ಇದ್ದಾಗ, ಎರಡೂ ನಾಡಿ ಅಟ್ ಎ ಟೈಮ್ ಆಗ್ತಿದ್ದಾಗ ಒಂದು ಮೇಲ್ ಅಂಡ್ ಫೀಮೇಲ್ ಅಂದ್ರೆ ಎರಡೂ ಸೇರಿರುವಂತ ಮಕ್ಕಳು ಹುಡ್ತಾರೆ, ಇಲ್ಲ ಇರೋಂತ ಮಕ್ಕಳು ಹುಡ್ತಾರೆ. ಇಷ್ಟು ಚೆನ್ನಾಗಿ ಮಾತಾಡ್ತಿದೀವಿ ಅಂದ್ರೆ ನಮ್ಮಲ್ಲಿ ಸೂರ್ಯನಾಡಿ ಇದೆ ಅಂತ ನೀವು ಚೆಕ್ ಮಾಡ್ಕೋಬಹುದು, ಬೇಕಾದ್ರೆ ಇಟ್ಕೊಳ್ಳಿ, ಹಿಂಗ್ ಮಾಡಿ. ಬ್ರೀತಿಂಗ್ ಅಂದ್ರೆ ಈಗ ಹೇಗೆ ಪಡ್ಕೊಳ್ಳೋದು, ಹೇಗೆ ಕಳ್ಕೊಳ್ಳೋದು, ಹೇಗೆ? ಪಂಚಭೂತಗಳು ನಮ್ಮ ಬಾಡಿ ಹೇಗೆ ಕ್ರಿಯೇಟ್ ಆಗಿದೆಯೋ ನಾವು ಸತ್ಮೇಲಿಂದನೂ ಪಂಚಭೂತಕ್ಕೆ ಸೇರುತ್ತೆ. ಅದೇ ರೀತಿ ನಮ್ಮ ಪ್ರತಿ ಒಂದು ಉಸಿರಾಟದಲ್ಲೂ ಪಂಚತತ್ವಗಳು ಅಂದ್ರೆ ಪಂಚಭೂತಗಳ ತತ್ವಗಳು ನಮ್ಮೊಳಗೆ ಇದೆ. ಒಂದು ದೀಪವನ್ನ ಉಸಿರನ್ನ ತಗೊಂಡು ದೀಪ ಹಚ್ಚಿ, ಎರಡನೇ ದೀಪವನ್ನ ಉಸಿರನ್ನ ಬಿಟ್ಟು ದೀಪ ಹಚ್ಚಿ, ಯಾವ ದೀಪ ಸಗುಣ ಸ್ಪರದಲ್ಲಿ ಉಸಿರನ್ನ ತಗೊಂಡು ಮಾಡಿರ್ತಾರೆ, ಎಣ್ಣೆ ಖಾಲಿ ಆದ್ರೂ ದೀಪ ಉರಿತಾ ಇರುತ್ತೆ, ಉಸಿರನ್ನ ಬಿಟ್ಟು ದೀಪ ಹಚ್ಚಿರ್ತಾರೆ, ಆ ದೀಪ ಎಣ್ಣೆ ಅಥವಾ ತುಪ್ಪ ಇರೋಷ್ಟು ಸಮಯ ಮಾತ್ರ ಉರ್ದಿರುತ್ತೆ. ಕೇವಲ ನೀವು ಸ್ವರನಾಡಿಯ ಜೊತೆ ಸ್ವಸ್ತಿಕ್ ನ ಇಟ್ರೆ ಸಾಕು, ಆ ಬಿಸ್ನೆಸ್ ಡೆವಲಪ್ ಆಗತ್ತೆ. ಎಂತೆಂತ ಲಾಸ್ ಆಗಿರುವಂತ ಬಿಸ್ನೆಸ್ ಕೂಡ ಪ್ರಾಫಿಟ್ ಸಿಕ್ಕಿದೆ. ಮತ್ತೆ ಮಕ್ಕಳಾಗ್ದವ್ರಿಗೂ ಕೂಡ ಈ ಸ್ವರ ವಿಜ್ಞಾನದಿಂದ ಆ ಒಂದು ಗಂಡ ಹೆಂಡತಿ ಮಿಲನ ಆಗುವಾಗ ಸುಷುಮ್ನ ನಾಡಿಯಲ್ಲಿ ಅಥವಾ ಒಂದು ಸೂರ್ಯ ನಾಡಿಯಲ್ಲಿ ಆವೇಶದಲ್ಲಿ ಏನು ಮಿಲನ ಆದಾಗ ಮಕ್ಕಳು ಆಗುವಂತ ಚಾನ್ಸಸ್ ಕಡಿಮೆ. ಈ ಸ್ವರ ವಿಜ್ಞಾನದಿಂದ ಎಲ್ಲಾನು ಪಡಿಬೋದಾ? ಅಂದ್ರೆ ನಮ್ಗೆ ಏನ್ ಬೇಕು ಅದು ಪಡಿಬೋದು. ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ ವಿಚಾರ ನಿಜಕ್ಕೂ ಫಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ಆಕ್ಚುಲಿ ಕೇಳ್ತಿರೋದು. ನಿಜವಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವತ್ತಿನ ಈ ವಿಚಾರದ ಬಗ್ಗೆ ಮಾತಾಡಕ್ಕೆ ನನ್ನೊಟ್ಟಿಗಿದ್ದಾರೆ ಡಾಕ್ಟರ್ ವೈಷ್ಣವಿ ಅವರು. ನಮಸ್ತೆ. ನಮಸ್ಕಾರ. ಹರೀಶ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ ಕತೆ ಆಮೇಲೆ ಮಾತಾಡೋಣ, ಯಾಕೆ ಏನು ಅಂತ. ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ವಿಚಾರನೇ ನಾನು ಆಕ್ಚುಲಿ ಮೊದಲನೇ ಸಾರಿ ಕೇಳ್ತಿರೋದು. ಸೊ ಈ ಆಸಕ್ತಿ ನಿಮಗೆ ಏನಕ್ಕೆ ಶುರು ಆಯ್ತದು? ಇವತ್ತು ಏನ್ ನಾವು ಸ್ವರ ವಿಜ್ಞಾನದ ಬಗ್ಗೆ ಮಾತಾಡ್ತೀವಿ. ಸ್ವರ ವಿಜ್ಞಾನ ಅದ್ಭುತವಾದ ಒಂದು ವಿಚಾರ ಇವತ್ತು ನಾವು ಮಾತಾಡ್ತಿರೋದು. ಯಾಕೆಂದ್ರೆ ಇದನ್ನ ಯಾವ ಒಂದು ಇದ್ರಲ್ಲೂ ಹೇಳಿರಲ್ಲ, ಯಾಕೆಂದ್ರೆ ತುಂಬಾ ಗುಪ್ತವಾಗಿ ಇಟ್ಟಿರುವಂತದ್ದು. ಇದ್ರ ಬಗ್ಗೆ ನಾನು ತುಂಬಾ ರಿಸರ್ಚ್ ನ ಮಾಡಿದ್ದೀನಿ. ಇದಕ್ಕೆ ಆದಂತ ಸಾಕಷ್ಟು ಕ್ಲಾಸ್ ನ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅಂಡ್ ಎಲ್ಲ ವೀಕ್ಷಕರಿಗೆ ಬಹಳ ಸುಲಭವಾದ ವಸ್ತು ಇದೆ. ನಮ್ಮ ಸ್ವರ ವಿಜ್ಞಾನದಲ್ಲಿ ಬಹಳ ಬೇಗ ಸಿಕ್ಬಿಡತ್ತೆ, ಕೈಗೆಟ್ಕತ್ತೆ. ಸೊ ಆ ವಿಜ್ಞಾನನ ತಿಳ್ಕೊಂಡ್ರೆ ಲೈಫಲ್ಲಿ ಏನ್ ಬೇಕಾದ್ರೂ ಸಕ್ಸಸ್ ಸಿಗತ್ತೆ. ಇದು ಸೈನ್ಸ್ ಆಫ್ ಬ್ರೀತಿಂಗ್ ಇದೆ ಅಲ್ವಾ? ಹೌದು, ಸೈನ್ಸ್ ಆಫ್ ಬ್ರೀತಿಂಗ್. ಓಕೆ, ಸೈನ್ಸ್ ಆಫ್ ಬ್ರೀತಿಂಗ್ ಉಸಿರಾಡೋದು. ಹೌದು. ಸೊ ಈ ಸೈನ್ಸ್ ಆಫ್ ಬ್ರೀತಿಂಗ್ ಇದನ್ನ ತಿಳ್ಕೊಳ್ಳೋದ್ರಿಂದ ಈಗ ನಮ್ಮ ಬಾಡಿ, ಸೋಲ್ ಆಗ್ಲಿ, ಇದಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಕೂಡ ಹೇಗೆ ಇದು? ಹೌದು, ಈ ಒಂದು ಸ್ವರ ವಿಜ್ಞಾನ ನಿಮಗೆ ಎಲ್ಲಾ ರೀತಿ ಸಹಾಯ ಮಾಡುತ್ತೆ, ನಮ್ಮ ಬ್ರೀತಿಂಗ್ ಇಂದಾನೆ. ಸ್ವರ ವಿಜ್ಞಾನ ಹೆಸರೇ ಚೆನ್ನಾಗಿದೆ. ಏನಿದು ಸ್ವರ ವಿಜ್ಞಾನ ಅಂದ್ರೆ? ಸ್ವರ ವಿಜ್ಞಾನ ಅಂದ್ರೆ ಮೊದಲನೇದಾಗಿ ಮನುಷ್ಯನಿಗೆ ಯಾವುದು ಈಸಿಯಾಗಿ ಸಿಗತ್ತೆ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಲ್ಲ. ಯಾವುದು ಈಸಿಯಾಗಿ ಸಿಗತ್ತೆ, ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಇರೋವರೆಗೂ ನಮಗ್ ಗೊತ್ತಾಗಲ್ಲ ಅಂತೀವಲ್ಲ, ವ್ಯಾಲ್ಯೂ. ಹಾಗೇನೆ ನಮ್ಮ ಪ್ರಾಣ ಶಕ್ತಿ, ಭಗವಂತ ಕೊಟ್ಟಿರೋದು ಈ ಪ್ರಾಣ ಶಕ್ತಿ. ಪ್ರಾಣ ಶಕ್ತಿಯಿಂದಾನೇ ಜೀವಕ್ಕೆ ಜೀವ ಇರತ್ತೆ. ಈ ಪ್ರಾಣ ಶಕ್ತಿಯ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡೋದೇ ಸ್ವರ ವಿಜ್ಞಾನ. ಪ್ರಾಣ ಶಕ್ತಿಯಲ್ಲಿ ಅಗಾಧವಾದ ಶಕ್ತಿ ಇದೆ. ನಮ್ಮ ಬ್ರೀತಿಂಗ್ ಇಂದ ನಾವು ಎಲ್ಲವನ್ನ ಪಡ್ಕೊಳ್ಬಹುದು, ಎಲ್ಲವನ್ನ ಕಳ್ಕೊಳ್ಳಬಹುದು. ಎರಡೂ ಕೂಡ ಈ ಸ್ವರ ವಿಜ್ಞಾನದಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಈಗ ಬ್ರೀತಿಂಗ್ ಅಂದ್ರೆ
ಈಗ ಹೇಗೆ ಪಡ್ಕೊಳ್ಳೋದು ಹೇಗೆ ಕಳ್ಕೊಳ್ಳೋದು ಹೇಗೆ ಪಡ್ಕೊಳ್ಳೋದು ಅಂದ್ರೆ ಏನ್ ನಡೆಯುತ್ತೆ? ಸ್ವರ ವಿಜ್ಞಾನ, ಈಗ ನಾವು ಉಸಿರಾಡ್ತಾ ಇದ್ವಿ ಅಲ್ವಾ, ನಿರಂತರವಾಗಿ ಉಸಿರಾಡ್ತಾ ಇದ್ವಿ. ಈ ಉಸಿರಾಟದ ಜೊತೆ ಪಂಚ ತತ್ವಗಳು ಸೇರಿದೆ. ಪೃಥ್ವಿ, ಅಪ್ಪು, ವಾಯು, ತೇಜ, ಆಕಾಶ, 5 ತತ್ವಗಳು ನಾವು ಉಸಿರಾಡುವಾಗ ಬರುತ್ತೆ. ನಾವ್ ಇದ್ರ ಬಗ್ಗೆ ಗಮನ ಇಲ್ಲ. ಪಂಚಭೂತಗಳು ನಮ್ಮ ಬಾಡಿ ಹೇಗೆ ಕ್ರಿಯೇಟ್ ಆಗಿದೆಯೋ, ನಾವು ಸತ್ಮೇಲಿಂದನೂ ಪಂಚಭೂತಕ್ಕೆ ಸೇರುತ್ತೆ. ಅದೇ ರೀತಿ ನಮ್ಮ ಪ್ರತಿ ಒಂದು ಉಸಿರಾಟದಲ್ಲೂ ಪಂಚತತ್ವಗಳು ಅಂದ್ರೆ ಪಂಚಭೂತಗಳ ತತ್ವಗಳು ನಮ್ಮೊಳಗೆ ಇದೆ. ಸೊ ಅದರಿಂದಾಗಿ ನಮ್ಮಲ್ಲಿ ಏನಂತಾರೆ, ಶಿವಶಕ್ತಿಯ ಎನರ್ಜಿ ಅಂತೀವಲ್ವಾ. ಸೊ ಶಿವ ಅಂದ್ರೆ ಆ ಒಂದು ನಾಡಿ, ಟೋಟಲ್ ಆಗಿ 72,000 ನಾಡಿ ಇದೆ. ಅದರಲ್ಲಿ 3 ನಾಡಿ ಬಹಳ ಪ್ರಮುಖವಾದದ್ದು. ಅದೇ ಈ 72,000 ನಾಡಿಗೆ ಸಂದೇಶವನ್ನ ಕೊಡುತ್ತೆ. ಸೊ ಸ್ವರ ವಿಜ್ಞಾನದಲ್ಲಿ ಎಲ್ಲವೂ ಸೇರಿದೆ. ನಾಡಿ, ಮತ್ತೆ ಫೆಮಿನೈನ್ ಎನರ್ಜಿ, ಮೇಲ್ ಎನರ್ಜಿ, ಪಂಚತತ್ವಗಳು, ನಾವು ಎಲ್ಲವನ್ನು ಪಡ್ಕೋಬಹುದು ಸರ್. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಡೀ ಜಗತ್ತು ನಮ್ಮ ಮುಷ್ಟಿ. ನಾವು ಫಸ್ಟ್ ನಮ್ಮ ಉಸಿರನ್ನ ನಾವು ಮುಷ್ಟಿಲಿ ಇಟ್ಕೋಬೇಕಂತ, ನಮ್ಮ ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು ಅಂತ ಹಿಂದಿನ ಕಾಲದಲ್ಲಿ ಕೇಳಿರ್ತೀರ. ಋಷಿಗಳೆಲ್ಲ ಕಂಟ್ರೋಲ್ ಮಾಡ್ಬೇಕು, ನಮ್ಮ ಒಂದು ಲಗಾಮ್ ನಮ್ಮ ಕೈಯಲ್ಲಿ ಇರ್ಬೇಕು. ಕುದುರೆಗೆ ಹೆಂಗೆ ಲಗಾಮ್ ಹಾಕ್ತಿವಿ ಹಂಗೆ ನಮ್ಮ ಇಂದ್ರಿಯಗಳ ಎಲ್ಲೆಲ್ಲಿ ಹೋಗಕ್ಕೂ ಬಿಡಬಾರ್ದು ಅಂತ. ಮೇನ್ ಆಗಿ ಉಸಿರಾಟನ ನೀವು ಕರೆಕ್ಟ್ ಆಗಿ ಸರಿಯಾದ ರೀತಿ ಶ್ವಾಸೋಚ್ಛ್ವಾಸಗಳನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ದೀರ್ಘಾಯುಷ್ಯ ಇರುತ್ತೆ. ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ಗಳು ಅಥವಾ ಯಾವುದೇ ಒಂದು ಸಮಸ್ಯೆ, ಇವತ್ತಿನ ದಿನ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರು, ಮನಿ, ಈ 4 ಏರಿಯಾದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಸಮಸ್ಯೆಗಳಿರುತ್ತೆ. ಒಬ್ರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ, ಒಬ್ರಿಗೆ ಹೆಲ್ತ್ ಏರಿಯಾ ಪ್ರಾಬ್ಲಮ್ ಇರುತ್ತೆ, ಒಬ್ರಿಗೆ ದುಡ್ಡೇ ಬರ್ತಾ ಇರಲ್ಲ. ಸೊ ಪ್ರತಿ ಒಂದು ಪಂಚತತ್ವಗಳಿಂದ, ಪಂಚಭೂತಗಳಿಂದಾನೇ ನಾವೆಲ್ಲಾನು ಪಡ್ಕೊಳ್ಬಹುದು. ಸೊ ಬ್ರೀತಿಂಗ್ ಅನ್ನೋದು ಬಹಳನೇ ಮುಖ್ಯ. ಹಾಗಿದ್ರೆ ಈ ಸ್ವರ ವಿಜ್ಞಾನ ಇದನ್ನ ಅಂದ್ರೆ ಇದ್ರ ಹಿನ್ನೆಲೆ ಏನು? ಯಾರು ಇದನ್ನ ತಿಳಿಸ್ಕೊಟ್ಟಿತ್ತು? ಯಾರಿಗೆ ತಿಳಿಸ್ಕೊಟ್ರು? ಅಥವಾ ಯಾವ್ದಾದ್ರು ಪುಸ್ತಕದಲ್ಲಿ ಇದೆಯಾ ಇದು? ಹೌದು, ಇದು ಮೊದಲನೇದಾಗಿ ಪಾರ್ವತಿ ದೇವಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರ ಆಸೆಗಳು ಪೂರ್ಣ ಆಗ್ಲಿ ಅಂತ ಶಿವ ಪಾರ್ವತಿ ಏಕಾಂತದಲ್ಲಿರುವಾಗ ಶಿವನನ್ನ ಕೇಳ್ತಾಳಂತೆ ಪಾರ್ವತಿ ದೇವಿ. ಯಾವುದಾದರೂ ಒಂದು ವಸ್ತು ಇದೆಯಾ ಜನರಿಗೆ ಈಸಿಯಾಗಿ, ನಮ್ಮ ಜೀವರಾಶಿಗಳಿಗೆ ಈಸಿಯಾಗಿ ಸಿಗ್ಬೇಕು, ದುಡ್ಡು ಗಿಡ್ಡು ಕೊಟ್ಟು ಇಲ್ಲ, ಈಸಿಯಾಗಿ ಸಿಗೋವಂಥದ್ದು. ಅದರಿಂದ ಅವರ ಕನಸು, ಅವರ ಆಸೆ, ಸರ್ವಾಭಿಷ್ಟಗಳನ್ನ ಪೂರೈಸ್ಕೊಳ್ಳೋ ಅಂತ ಯಾವ್ದಾದ್ರು ಒಂದು ವಸ್ತು ಇದೆಯಾ ಅಂತ ಶಿವನನ್ನ ಕೇಳ್ತಾಳಂತೆ ಪಾರ್ವತಿ. ಏನಾದ್ರೂ ಆಸೆ, ಏನಾದ್ರೂ ಇರ್ಬೋದು, ಆ ಆಸೆನ ಈಡೇರಿಸ್ಕೊಳಕ್ಕೆ ಯಾವ್ದಾದ್ರು ವಸ್ತು ಇದೆಯಾ ಅಂತ. ಅವಾಗ ಶಿವ ಉತ್ತರ ಕೊಡ್ತಾನಂತೆ, ಅವರವರ ಪ್ರಾಣ ಶಕ್ತಿಯಲ್ಲಿ ಆ ಶಕ್ತಿ ಇದೆ. ಭಗವಂತ ಕೊಟ್ಟಿರುವಂತ ಈ ಸಾಧನ ಶರೀರದಲ್ಲಿ ಪ್ರಾಣ ಶಕ್ತಿಯೇ ಬಹಳ ಮುಖ್ಯ. ಆ ಪ್ರಾಣ ಶಕ್ತಿಯ ಮೂಲಕ ನಾವು ಮಾಡುವಂತ ಕೆಲಸಗಳು ಅದ್ಭುತವಾಗಿ ಸಕ್ಸಸ್ ಸಿಗತ್ತೆ, ಇಲ್ಲ ಸಕ್ಸಸ್ ಸಿಗೋದಿಲ್ಲ. ನಮ್ಮ ಬ್ರೀತಿಂಗು ನಮ್ಮ ಮುಂದಿನ ಫ್ಯೂಚರ್ನ ಹೇಳುತ್ತೆ. ನಮ್ಮ ಬ್ರೀತಿಂಗು ಯಾವ ಜ್ಯೋತಿಷಿ, ಯಾವ ಜ್ಞಾನಿ, ಯಾವ ಪಂಡಿತ ಕೂಡ ಹೇಳಕ್ ಸಾಧ್ಯ ಇಲ್ಲ. ಅಷ್ಟು ಅಕ್ಯುರೇಟ್ ಆಗಿ ನಮ್ಮ ಬ್ರೀತಿಂಗ್ ಹೇಳುತ್ತೆ. ಮುಂದೆ ಸಾವಿದ್ಯಾ ಅನ್ನೋದು ನಮ್ಮ ಬ್ರೀತಿಂಗ್ ಹೇಳುತ್ತೆ. ಇನ್ನ 1 ವಾರ ಅಥವಾ ನಾಳೆ ದಿನ ಆಕ್ಸಿಡೆಂಟ್ ಆಗತ್ತೆ ಅಂದಾಗ ಹಿಂದಿನ ದಿನ ನಮ್ಮ ನಾಡಿ ಹೇಳುತ್ತೆ. ಅದುವೇ ಸ್ವರ ವಿಜ್ಞಾನ. ಇದನ್ನ ಗುಪ್ತ ರಹಸ್ಯ ವಿಜ್ಞಾನ ಅಂತ ಶಿವ ಪಾರ್ವತಿಗೆ ಹೇಳಿದ್ದಾನೆ. ಇದು ಒಂದು ರಹಸ್ಯವಾದ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಇದೆಲ್ಲೂ ಕೇಳೇ ಇಲ್ಲ ಇವತ್ತು ನಾವು ಮಾತಾಡ್ತಾ ಇರೋವಂತ ವಿಚಾರ. ಯಾಕೆಂದ್ರೆ ಇದು ಗುಪ್ತವಾಗಿ ಇಟ್ಟಿರುವಂತದ್ದು. ಇದು ನಾನು ಸಾಕಷ್ಟು ರಿಸರ್ಚ್ ಮಾಡಿ, ಸ್ವರ ವಿಜ್ಞಾನದಲ್ಲಿ ನಿಮಗೆ ಪುಸ್ತಕಗಳು ಕಡಿಮೆ, ನಿಮಗೆ ಯಾವುದೇ ವಿಡಿಯೋಸ್ಗಳು ಸಿಗೋದಿಲ್ಲ ಅಷ್ಟಾಗಿ. ಅಂದ್ರೆ ಸಿಕ್ಕಿದ್ರು ನಿಮಗೆ ಯೋಗದಲ್ಲಿ 2 ಬರುತ್ತೆ, ಚಂದ್ರನಾಡಿ, ಸೂರ್ಯನಾಡಿ, ಅವೆರಡು ಮಾತ್ರ ತಗೊಳ್ತಾರೆ. ಬಿಟ್ರೆ ಪ್ರಾಣ ಶಕ್ತಿಯಲ್ಲಿ ಇಷ್ಟು ಪವರ್ ಇದೆ ಅಂತ ಯಾರು ಇಲ್ಲಿವರೆಗೂ ಕೊಟ್ಟಿಲ್ಲ. ಅಲ್ಲ, ಈಗ ನೀವು ಒಂದು ಮಾತು ಹೇಳಿದ್ರಿ, ಉಸಿರಾಡೋ ಮುಖಾಂತರ ಅಂದ್ರೆ ಪ್ರಾಣ ಶಕ್ತಿಯಿಂದ. ಈಗ ನಾಳೆ ನಾವು ಆಕ್ಸಿಡೆಂಟ್ ಆಗತ್ತೆ ಅಂದ್ರೆ ಕೂಡ ಗೊತ್ತಾಗತ್ತೆ. ಮತ್ತೆ ಒಂದು ಪ್ರಯಾಣಕ್ಕೆ ಹೋಗುವಾಗ ನಮಗೆ ಕೆಟ್ಟದ್ದು ಆಗತ್ತೆ ಅನ್ನೋದಿದೆ, ನಮಗೆ ಸೂಚನೆ ಬರುತ್ತೆ. ನಾವು ನಾಡಿಯನ್ನ ಚೇಂಜ್ ಮಾಡ್ಕೊಂಡ್ರೆ ಆ ಸೂಚನೆ ಬದಲಾವಣೆ ಆಗತ್ತೆ. ಅದು ಹೇಗೆ ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಜೊತೆಗೆ ನಮ್ಗೆ ಏನೇ ತೊಂದರೆ ಬರಲಿ, ಅಥವಾ ಮುಂದೆ ಈಗ ಮದ್ವೆ ಆಗ್ತಾರೆ, ಮುಂದಿನ ಅವರ ಮದುವೆ ಜರ್ನಿ ಡೈವರ್ಸ್ ಆಗತ್ತೆ, ಚೆನ್ನಾಗಿರ್ತಾರ ಅನ್ನೋದು ನಾಡಿ ತಿಳಿಸ್ಕೊಡುತ್ತೆ. ಬರೀ ಒಂದು ಬ್ರೀತಿಂಗ್ ಇಂದ ಇವತ್ತು ಅದ್ಭುತವಾದ ವಿಚಾರ ನಾವು ಹೇಳ್ತಾ ಇರೋದು. ಬರೀ ಬ್ರೀತಿಂಗ್ ಇಂದ ಪ್ರತಿಯೊಬ್ಬರಿಗೂ ಪ್ರಾಣ ಶಕ್ತಿ ಇದೆ. ಆದರೆ ಈ ಪ್ರಾಣ ಶಕ್ತಿ ಯಾಕೆ ಇಟ್ಟಿದ್ದಾನೆ, ಇದರಿಂದ ಏನು ಅನ್ನೋದು ಬರೀ ಉಸಿರಾಡಕ್ಕೆ ಅಂತ ನಾವ್ ಅನ್ಕೊಂಡಿದೀವಿ. ಅದರ ಜೊತೆ ಎಲ್ಲ ಜೀವನದಲ್ಲಿ ನಡೆಯುವಂತ ಪ್ರತಿ ಕೆಲಸಕ್ಕೂ ಪ್ರಾಣ ಶಕ್ತಿಯ ಮೂಲಕನೇ ಕಾರಣ. ಈಗ ನೀವು ಹೇಳೋ ಪ್ರಕಾರ ಈಗ ನಾಳೆ ಡಿವೋರ್ಸ್ ಆಗತ್ತೆ ಅಂದ್ರೆ ಉಸಿರಾಟದ ಮುಖಾಂತರ ಇವತ್ತೇ ಗೊತ್ತಾಗುತ್ತೆ. ಮದುವೆಯ ದಿನ, ಆ ಕ್ಷಣ, ಆ ನಾಡಿಯ ಮೂಲಕ ನಾವು ಮುಂದಿನ ಭವಿಷ್ಯವನ್ನ ಹೇಳ್ಬೋದು.
ಅಂದ್ರೆ ಈಗ ಯಾರಿಗೋ ಒಬ್ರಿಗೆ ಒಂದ್ 2 ವರ್ಷನೋ ಒಂದ್ 5 ವರ್ಷ ಆದ್ಮೇಲೆ ಯಾವತ್ತು ಮದ್ವೆ ಆಗತ್ತೆ ಅಂದ್ರೂ ಕೂಡ ಇವತ್ತೇ ಗೊತ್ತಾಗತ್ತೆ. ಮದುವೆಯ ಪಾಣಿಗ್ರಹಣದ ಸಂದರ್ಭ, ಅದು ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗ್ತೀನಿ. ಪಾಣಿಗ್ರಹಣದ ಸಂದರ್ಭದಲ್ಲಿ ಆ ಒಂದು ಇದಿದೆ, ಅದನ್ನ ಕಂಡುಹಿಡಿಯುವಂತ ಮೆಥಡ್ ಇದೆ. ಸೊ ಆ ಬ್ರೀತಿಂಗ್ ಇಂದ ನಿಮ್ಮ ಮುಂದಿನ ಫ್ಯೂಚರ್, ಈಗ ನಾವು ನಾಡಿಯ ಮೂಲಕ ನಾವು ಹೋದಾಗ, ಅಂದ್ರೆ ನಿರ್ಗುಣ ಸ್ವರದಲ್ಲಿ ಚಲನೆ ಮಾಡಿದಾಗ, ಪ್ರಯಾಣ ಮಾಡಿದಾಗ ನಮಗೆ ಆಕ್ಸಿಡೆಂಟ್ ಖಚಿತ. ಮತ್ತೆ ಸಾವು ಬರುವಂತ ವ್ಯಕ್ತಿಗೆ 3 ತಿಂಗಳು ಮುಂಚೆ ಅಥವಾ 6 ತಿಂಗಳು ಮುಂಚೆ ಅಥವಾ 3 ದಿನ ಮುಂಚೆ 3 ನಾಡಿ ಒಟ್ಟಿಗೆ ಹೊಡಿತಾ ಇದ್ರೆ ಅವನು ಸಾವಿನ ಸಮೀಪ ಅಂತ ಅರ್ಥ. ನಮ್ಮ ನಾಡಿ, ನಮ್ಮ ಸ್ವರ ವಿಜ್ಞಾನ ಅನ್ನೋದು ಅದಕ್ಕೆ ಶಿವ ಪಾರ್ವತಿಗೆ ಎಲ್ಲವನ್ನ ತಿಳಿಸಿ ಹೇಳ್ತಾನೆ. ಇದು ಗುಪ್ತವಾಗಿರ್ಬೇಕು. ಇನ್ನ ಒಂದು ಹೇಳ್ತೀನಿ, ಇದು ಯಾವ ವ್ಯಕ್ತಿಯನ್ನು ಕೂಡ ನಾವು ಅಟ್ರಾಕ್ಟ್ ಮಾಡಬಹುದು, ಯಾವ ವ್ಯಕ್ತಿಯನ್ನು ಕೂಡ ನಮ್ಮ ಲೈಫಿಂದ ದೂರ ಕಳಿಸ್ಬೋದು, ಕೇವಲ ನಮ್ಮ ಬ್ರೀತಿಂಗ್ ಇಂದ. ಹಾಗಾಗಿ ಯಾಕೆ ಅಂದ್ರೆ ಇದು ಗುಪ್ತ ರಹಸ್ಯ ವಿಜ್ಞಾನ ಅನ್ನೋದು ಅದೇ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಇವತ್ತಿನ ದಿನ ಮಿಸ್ಯೂಸ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಸೊ ಅದನ್ನ ಗುಪ್ತವಾಗಿ ಇಟ್ಟಿದ್ದಾರೆ. ಅಲ್ಲ, ಇವಾಗ ಒಬ್ಬರನ್ನ ಆಕರ್ಷಿಸ್ಬೋದು, ಹತ್ರ ಇರೋನ ದೂರ ತಳ್ಬೋದು, ಮದ್ವೆಗಳು ಮುರಿದೋಗ್ಬೋದು, ಮುರಿದೆ ಬೀಳ್ದೆ ಕೂಡ ಉಳಿಸ್ಕೋಬಹುದು. ಮತ್ ಯಾಕೆ ಅಷ್ಟು ಸೀಕ್ರೆಟ್ ಯಾಕಿದು? ಇದು ಗುಪ್ತ ರಹಸ್ಯ ಯಾಕೆ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲವೂ ಮಿಸ್ಯೂಸ್ ಆಗತ್ತೆ. ಅಟ್ರಾಕ್ಟ್ ಅಂದ್ರೆ ರೋಡಲ್ಲಿ ಹೋಗೋರ್ನು ಅಟ್ರಾಕ್ಟ್ ಮಾಡ್ತೀನಿ, ಇಲ್ಲ ಫಿಲಮ್ ಆಕ್ಟರ್ಸ್ನ ಅಟ್ರಾಕ್ಟ್ ಮಾಡ್ತೀನಿ ಅನ್ನೋ ತರನು ಇರುವಂತ ಜನಗಳು ಸುತ್ತಲೂ ಇದ್ದಾರೆ. ಹಾಗಾಗಿ ಗುಪ್ತವಾಗಿ ಇಟ್ಟಿರೋದು. ಆದರೆ ಇದು ಶಿವನ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ಶಿವನ ಅನುಗ್ರಹ ಇರಬೇಕು, ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕತನ ಇರಬೇಕು, ನಿಷ್ಠೆ ಇರಬೇಕು. ಈಗ ಗಂಡ ಹೆಂಡತಿ ಪ್ರಾಬ್ಲಮ್ ಇರುತ್ತೆ ಅಥವಾ ಜೊತೆಗೆ ಒಟ್ಟಿಗೆ ಇರಲ್ಲ ಅಂತವ್ರಿಗೆ ವರ್ಕ್ ಮಾಡುತ್ತೆ. ಅಲ್ಲಮ್ಮ, ಈಗ ನಾನು ಇಲ್ಲಿ ಕೂತ್ಕೊಂಡು ನಾನು ಉಸಿರಾಡಿದ್ರೆ ಕತ್ರಿನಾ ಕೈಫ್ನೋ ಆಲಿಯಾ ಭಟ್ನೋ ನಾನು ಹೆಂಗ್ ಅಟ್ರಾಕ್ಟ್ ಮಾಡ್ತೀನಿ? ಅಟ್ರಾಕ್ಟ್ ಮಾಡಕ್ಕೆ ಯಾಕೆ ಅಂದ್ರೆ ನಿಮ್ಮ ಬ್ರೀತಿಂಗ್ ಅಲ್ಲಿ ಆ ಶಕ್ತಿ ಇದೆ. ಕತ್ರಿನಾ ಕೈಫ್ನ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ನಿಮ್ಗೂ ಅವ್ರಿಗೂ ಸೋಲ್ ಕನೆಕ್ಷನ್ ಇರ್ಬೇಕಲ್ಲ, ಶಿವನಿಗೆ ಗೊತ್ತಿದೆ ಅಲ್ವಾ. ಓಕೆ, ಈಗ ಸೋಲ್ ಕನೆಕ್ಷನ್ ಇರೋರ್ನ ಮಾತ್ರ ಅಟ್ರಾಕ್ಟ್ ಮಾಡ್ಬೋದಾ? ಅಂದ್ರೆ ನಿಮ್ಮ ಕರ್ಮದಲ್ಲಿ ಇದ್ದರೆ ಮಾತ್ರ. ಇಲ್ಲ ಅಂದ್ರೆ ಅದಕ್ಕೆ ಒಂದಷ್ಟು ಏನು ತೊಂದರೆಗಳು, ಅವಘಡಗಳು, ಆ ರೀತಿ ಬೇರೆ ಯಾರನ್ನೋ ಅಟ್ರಾಕ್ಟ್ ಮಾಡಿದಾಗ ಶಿವನ ಒಂದು ಅನುಗ್ರಹ ಇಲ್ಲದೆ ಈ ಒಂದು ವಿಜ್ಞಾನ ಬರೋದಿಲ್ಲ. ಈಗ ನೀವು ಈಗ ಉಸಿರಾಟದ ಬಗ್ಗೆನೇ ಹೇಳ್ತಾ ಇದ್ರಿ, ನೀವು ಒಂದು ಮಾತು ಮೆನ್ಷನ್ ಮಾಡ್ತೀರಾ ಅಲ್ಲಿ, ನಮ್ಮ ಪಂಚಭೂತಗಳು ಅಥವಾ ಪಂಚತತ್ವಗಳು ಅಂತ. ಅಂದ್ರೆ ಈಗ ಏನು ನೀರು, ಗಾಳಿ, ಭೂಮಿ, ಇದೆಲ್ಲ ಈ ಪಂಚತತ್ವಗಳು ಈ ನಮ್ಮ ಉಸಿರಾಟಕ್ಕೆ ಅಂದ್ರೆ ಈ ಪ್ರಾಣಶಕ್ತಿಗೆ ಹೇಗೆ ಕನೆಕ್ಟ್ ಆಗಿರುತ್ತೆ? ಈ ಪಂಚಭೂತಗಳು ಏನಿದೆ, ಹುಟ್ಟುವಾಗ್ಲೂ ಒಂದು ಮಗು ಪಂಚಭೂತಗಳಿಂದ ಕ್ರಿಯೇಟ್ ಆಗತ್ತೆ, ಸಾಯುವಾಗ್ಲೂ ನಾವು ಪಂಚಭೂತಗಳಿಗೆ ಸೇರ್ತೀವಿ. ಮಧ್ಯದಲ್ಲಿ ನಡೆಯುವಂತ ಜರ್ನಿ ಏನಿದೆ, ಇಲ್ಲಿ ಚಂದ್ರನಾಡಿ, ಸೂರ್ಯನಾಡಿ ಅಂತ ಇದೆ. ಯಾವ್ದು ಲೆಫ್ಟ್ ಇರೋದೇನಿದೆ ಇಳಾನಾಡಿ, ಇಳ ಅಥವಾ ಚಂದ್ರನಾಡಿ ಅಂತ ಕರಿತೀವಿ. ರೈಟ್ ಇರೋದನ್ನ ನಾವು ಮೇಲ್ ಎನರ್ಜಿ, ಶಿವನ ಎನರ್ಜಿ ಅಂತ ಕರಿತೀವಿ, ಅದು ಪಿಂಗಳ ನಾಡಿ. ಓಕೆ, ಈಗ ಲೆಫ್ಟ್ ಅಲ್ಲಿ ನಾವು ಉಸಿರಾಡ್ತೀವಲ್ಲ, ಇದು ಫೀಮೇಲ್ ಎನರ್ಜಿ, ಫೆಮಿನೈನ್ ಎನರ್ಜಿ. ನಿಮ್ಮಲ್ಲಿ ಕರುಣೆ, ಮಮಕಾರ, ಪ್ರೀತಿ ಎಲ್ಲವೂ ಫೆಮಿನೈನ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಲೆಫ್ಟ್ ಅಲ್ಲಿ ಉಸಿರಾಡಿದ್ರೆ. ಲೆಫ್ಟ್ ಅಲ್ಲಿ ಚಂದ್ರನಾಡಿ. ಈಗ ಅದೇ ತರ ನಾವು ರೈಟ್ ಅಲ್ಲಿ ಉಸಿರಾಡಿದ್ರೆ ಅದು ಶಿವನಾಡಿ, ಮೇಲ್ ಎನರ್ಜಿ, ಪವರ್, ಸ್ಟ್ರೆಂತ್ ಎಲ್ಲವನ್ನ ಕೊಡುವಂತದ್ದು ಮೇಲ್ ಎನರ್ಜಿ. ಸೊ ಎರಡನ್ನೂ ಸೇರಿಸಿದಾಗ ಸುಷುಮ್ನ ನಾಡಿ ಬರುತ್ತೆ. ಸೊ 3 ನಾಡಿ ಒಟ್ಟು, ಅದರಿಂದ 72,000 ನಾಡಿ. ಅದು ಎಲ್ಲಿರುತ್ತೆ ಮೂರನೇ ನಾಡಿ? ಅದು ಮೂರನೇ ನಾಡಿ 2 ನಾಡಿಯ ಜೊತೆ ಏನ್ ಬರುತ್ತಲ್ಲ ಉಸಿರಾಟ, ಅದು 3ನೇ ನಾಡಿ. ಹೊರಗಡೆ ಹಾಕ್ತಿವಲ್ಲ, ಹೊರಗಡೆ ಸುಷುಮ್ನ ನಾಡಿ, ಒಳಗೂ ತಗೊಂತೀವಿ ಹೊರಗೂ ತಗೊಂತೀವಿ, ಅದು ಆಯಾಯ ಸಮಯಕ್ಕೆ ಸರಿಯಾಗಿ. ಸೊ ಅದರ ಜೊತೆ ಈಗ ಫೆಮಿನೈನ್ ಎನರ್ಜಿ ಏನ್ ಹೇಳ್ದೆ, ಚಂದ್ರನಾಡಿಲಿ ಪಂಚತತ್ವಗಳು ಬರುತ್ತೆ. ಫೆಮಿನೈನ್ ಎನರ್ಜಿ ಚಂದ್ರನಾಡಿಲಿ ವಾಯುತತ್ವ ಬರುತ್ತೆ. ಯಾವ ವ್ಯಕ್ತಿ ಸುಳ್ಳು ಹೇಳ್ತಾನೆ ಅನ್ನೋದು ನಮಗೆ ಅವನ್ ಮಾತಾಡುವಂತ ಅವನ ಉಸಿರಾಟದಲ್ಲಿ ಗೊತ್ತಾಗೋಗತ್ತೆ. ಎದುರುಗಡೆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನಾ ಅನ್ನೋದು ನಮಗೆ ಅವನ ಉಸಿರಾಟದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ವಿಚಾರ ಕೇವಲ ನಾಡಿಯಲ್ಲಿ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವನ ಬಿಸ್ನೆಸ್ ಸಕ್ಸಸ್ ಆಗತ್ತಾ ಲಾಸ್ ಆಗತ್ತಾ ಅನ್ನೋದು ಅವ್ನ್ ಇಡೋ ಮೊದಲನೇ ಹೆಜ್ಜೆಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಪಂಚತತ್ವಗಳೇನಿದೆ, ಈಗ ಕಣ್ಣೆಲ್ಲ ಕೆಂಪಾಗಿದೆ ಅಂತೀವಿ, ಕೋಪ ಬಂದಾಗ ಕಣ್ಣು ಯಾಕೆ ಕೆಂಪಾಗಿದೆ ಅಂದ್ರೆ ಬಿಕಾಸ್ ಫೈರ್ ಎನರ್ಜಿ. ಅಗ್ನಿ ತತ್ವ ಇದೆ, ನೀವು ಊಟ ಮಾಡದ್ಮೇಲಿಂದ ಜಠರಾಗ್ನಿ, ಜಠರದಲ್ಲಿ ಅಗ್ನಿ ಇದೆ ಅಂತೀವಿ. ಆ ಅಗ್ನಿ ತತ್ವ ಎಲ್ಲಿಂದ ಬರುತ್ತೆ? ನೀವು ಸೂರ್ಯನಾಡಿ ಮಾಡ್ತಿದ್ದಾಗ ಆ ಅಗ್ನಿ ತತ್ವ ಬರುತ್ತೆ. ಚಂದ್ರನಾಡಿಲಿ 5 ತತ್ವ ಬರುತ್ತೆ, ಸೂರ್ಯನಾಡಿಲಿ 5 ತತ್ವ ಬರುತ್ತೆ, ಸುಷುಮ್ನ ನಾಡಿಲೂ 5 ತತ್ವ ಬರುತ್ತೆ.
ವಾಯುತತ್ವ ಸೂರ್ಯನಾಡಿ ವಾಯುತತ್ವ ಬಂದಾಗ ಯಾವ ವ್ಯಕ್ತಿ ಮಾತಾಡ್ತಿರ್ತಾನೋ ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ ಕಂಡಿಡ್ಬೋದು. ಚಂದ್ರನಾಡಿ ವಾಟರ್ ಎಲಿಮೆಂಟ್ ಆದಾಗ, ಜಲತತ್ವ ಕ್ರಿಯೇಟ್ ಆದಾಗ ನಿಮ್ಗೆ ಆನಂದ, ಎಲ್ಲಿಂದನೂ ಆನಂದ ಬರ್ತಾ ಇರುತ್ತೆ, ಖುಷಿಯಾಗಿರ್ತೀರ. ಪ್ರಪಂಚ ಏನಾದ್ರೂ ಪ್ರಳಯ ಆಗ್ಲಿ, ನೀವು ಮಾತ್ರ ಅಪ್ಪ ಇವತ್ತು ಯಾಕೋ ಮೂಡ್ ಚೆನ್ನಾಗಿದೆ, ಖುಷಿಯಾಗಿದ್ದೀನಿ ಅಂತೀರ. ಬಿಕಾಸ್ ಆ ವಾಟರ್ ಎಲಿಮೆಂಟ್ ಖುಷಿಯನ್ನ ಬರ್ಸತ್ತೆ. ಓಕೆ, ಈಗ ನೀವು ಹೇಳಿದ್ರಿ ಚಂದ್ರನಾಡಿ ಅಂದ್ರೆ ನಮ್ಮ ಲೆಫ್ಟ್ ನಾಸ್ಟ್ರಿಲ್ ಮುಖಾಂತರ ಉಸಿರಾಡಿದಾಗ ಅಲ್ಲಿ ವಾಟರ್ ಎಲಿಮೆಂಟ್ ಇದ್ರೆ ಖುಷಿಯಾಗಿರ್ತಾನೆ. ವಾಟರ್ ಎಲಿಮೆಂಟ್ ಒಟ್ಟು 5 ತತ್ವಗಳು ಪ್ರತಿಯೊಬ್ಬ ವ್ಯಕ್ತಿ, ನೀವು ನಾವು ಪ್ರತಿಯೊಬ್ರು ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಮಾಡಬೇಕಾದ ಒಂದಷ್ಟು ಕೆಲಸಗಳಿದೆ. ಸೂರ್ಯನಾಡಿಯಲ್ಲಿ ಮಾಡಬೇಕಾದ ಕೆಲಸಗಳಿರುತ್ತೆ. ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅದೇ ಶ್ವಾಸೋಚ್ಛ್ವಾಸ ಬಿಟ್ಟಾಗ ಅದು ಸಕ್ಸಸ್ ಸಿಗತ್ತೆ. ನಾವು ತಪ್ಪು ಮಾಡ್ತಿರೋದು ಎಲ್ಲಿ ಅಂದ್ರೆ, ಚಂದ್ರನಾಡಿ ಇರುವಾಗ ಸೂರ್ಯನಾಡಿನ ಆಕ್ಟಿವೇಟ್ ಮಾಡಿರ್ತೀವಿ, ಸೂರ್ಯನಾಡಿ ಇದ್ದಾಗ ಚಂದ್ರನಾಡಿ ಜೊತೆ ಮಾಡಿರ್ತೀವಿ. ಸೊ ಆಗ ತೊಂದರೆಗಳು ಬರುತ್ತೆ. ಈಗ ನೀವು ಹೇಳಿದ್ರಿ ಚಂದ್ರನಾಡಿ ಮುಖಾಂತರ ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೋದು, ಮತ್ತೆ ಯಾರೋ ಸುಳ್ಳು ಹೇಳಿದ್ರೆ ಹೇಗ್ ಪತ್ತೆ ಹಚ್ಬೋದು ಅಂತ. ಈಗ ಅದು ಆಕ್ಟಿವೇಟ್ ಮಾಡೋದು ಹೇಗೆ? ಈಗ ಫಾರ್ ಎಕ್ಸಾಂಪಲ್ ನೀವಾಗ್ಲೇ ಕೇಳಿದ್ರು, ಸುಷುಮ್ನ ನಾಡಿ ಇದ್ದಾಗ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ, ಪ್ರಯಾಣ ಬೆಳೆಸಿದ್ರೆ ಆಕ್ಸಿಡೆಂಟ್. ಅವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ನಿಮ್ಮ ಈ ರೀತಿ ಇಟ್ಕೊಂಡು ನಿಮ್ಮ ಲೆಫ್ಟ್ಗೆ ಮಾಡ್ಕೊಂಡ್ರೆ ರೈಟ್ ನೋಸ್ಟ್ರಿಲ್ ಚಲನೆ ಆಗತ್ತೆ. ರೈಟ್ಗೆ ಮಾಡ್ಕೊಂಡ್ರೆ ಲೆಫ್ಟ್ ನೋಸ್ಟ್ರಿಲ್ ಚಲನೆ ಆಗತ್ತೆ. ನಿಮ್ಮ ಮೊದಲನೇ ಕಾಲನ್ನ ಈ ರೀತಿ ನೀವು ಮಾಡ್ಬಿಟ್ಟು, ಅಥವಾ ಇದು ಆಗ್ಲಿಲ್ಲ ಅಂದ್ರೆ ನೀವು ಲೆಫ್ಟ್ ಸೈಡ್ ಮಲ್ಕೊಂಡ್ರೆ ಈ ರೀತಿ ಬೆಂಡ್ ಆದ್ರೆ ನಿಮ್ಮ ಲೆಫ್ಟ್ ನೋಸ್ಟ್ರಿಲ್ ತನಕ್ ತಾನೇ ಚಲನೆ ಆಗತ್ತೆ. ಹಾಗಿದ್ರೆ ನಮ್ಮ ಚಂದ್ರನಾಡಿಲಿ ಮತ್ತೆ ಸೂರ್ಯನಾಡಿಲಿ ಮಾಡ್ಬೇಕಾದಂತ ಕೆಲಸ ಏನು? ಓಕೆ, ಚಂದ್ರನಾಡಿಯಲ್ಲಿ ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಚಂದ್ರನಾಡಿ ಅಂದ್ರೆ, ಚಂದ್ರ ಅಂದ್ರೆ ಏನು? ಮೂನ್. ನಾವು ಸೂರ್ಯ ಚಂದ್ರನನ್ನ ಅಸ್ಟ್ರಾಲಜಿ ಬೇಸ್ ಮೇಲೆ ಸೂರ್ಯನನ್ನ ತಂದೆ, ಚಂದ್ರನನ್ನ ತಾಯಿ ಅಂತ ಅಂದಿದೀವಿ. ಸೂರ್ಯ ಅಂದ್ರೆ ಮನೆ ಯಜಮಾನ, ತಾಯಿ ಅಂದ್ರೆ ಚಂದ್ರ ಅಂದ್ರೆ ತಾಯಿ. ಸೊ ಸೂರ್ಯ ಏನಂದ್ರೆ ಮೇಲ್, ಫಸ್ಟ್ ಚಂದ್ರನಾಡಿದು ಕೆಲಸಗಳು. ಚಂದ್ರ ಅಂದ್ರೇನು? ಕೋಲ್ಡ್ ಅಂದ್ರೆ ತಣ್ಣಗೆ. ಈಗ ನೀವು ಒಬ್ರ ಜೊತೆ ಭೇಟಿ ಮಾಡ್ಬೇಕು, ನಿಮ್ಮ ಪ್ರೀತಿ ಪಾತ್ರರಾದವ್ರ ಜೊತೆ, ಅವ್ರ ಜೊತೆ ಗರಂ ಆಗಿ ಹೀಟ್ ಆಗಿ ಆರ್ಗ್ಯುಮೆಂಟ್ ಆಗೋದು ಅದಾಗಬಾರದು. ಚಂದ್ರನಾಡಿ ಅಂದ್ರೆ ಮನಸ್ಸು ಬೆರೆಸುತ್ತೆ. ಇವಾಗ್ಲೇ ಕೇಳಿದ್ರಿ ಮದ್ವೆದು. ಮದ್ವೆ ಆಗುವಾಗ ಹುಡುಗ ಹುಡುಗಿ ಪಾಣಿಗ್ರಹಣ ಆಗುವಾಗ ಸೂರ್ಯನಾಡಿಲಿ ಪಾಣಿಗ್ರಹಣ ಆದ್ರೆ ಡೈವರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಇಬ್ಬರ ಜೀವನದಲ್ಲಿ ಜಗಳ, ಕದನ. ಸೂರ್ಯ ಅಂದ್ರೆ ಏನು? ಹೀಟ್ ಪ್ರೊಡ್ಯೂಸ್ ಮಾಡ್ತಾನೆ. ಅಂದ್ರೆ ಆರ್ಗ್ಯುಮೆಂಟ್ಸು, ಕೋಪ, ಬೆಂಕಿ ತರ ಎಲ್ಲ. ಅವ್ರು ನನ್ ಕಂಡ್ರೆ ದ್ವೇಷ ಮಾಡ್ತಾರೆ, ಕೆಂಪ್ ಮಾಡ್ಕೊಂಡಿರ್ತಾರೆ, ಯಾವಾಗ್ಲೂ ಕೋಪ ಮಾಡ್ಕೊಂತಾರೆ, ಯಾಕೆ ಅಂದ್ರೆ ಸೂರ್ಯನಾಡಿ ಆಕ್ಟಿವೇಶನ್ ಅಲ್ಲಿ ಇರುತ್ತೆ. ಚಂದ್ರನಾಡಿಯಲ್ಲಿ ಮಾಡೋ ಅಂತ ಮದ್ವೆ ನಾನು ಬರ್ಕೊಡ್ತೀನಿ. ಎಷ್ಟೇ ಪುರೋಹಿತರು, ಎಷ್ಟೇ ಒಳ್ಳೆ ಲಗ್ನ, ಕುಂಡಲಿ ಎಲ್ಲ ನೋಡಿ ಇವತ್ತಿನ ದಿನ ಮದ್ವೆ ಮಾಡ್ತಾರೆ ಸರ್. 32 ಗುಣ ಬಂದಿರುತ್ತೆ ಅಂತದು ಕೂಡ ಡೈವರ್ಸ್ ಆಗಿದೆ. ಏನೂ ಗುಣಗಳೇ ಕೂಡಿಲ್ಲ, ಇವತ್ತಿನ ದಿನ ಸುಖವಾಗಿದ್ದಾರೆ. ಎಂತೆಂತ ದೊಡ್ಡ ಪುರೋಹಿತರು ಇಟ್ಕೊಡ್ತಾರೆ ಒಳ್ಳೆ ಲಗ್ನದಲ್ಲಿ, ಒಳ್ಳೆ ಮುಹೂರ್ತದಲ್ಲಿ. ಯಾಕೆ ಅಂದ್ರೆ ನಾಡಿ ಬಹಳ ಮುಖ್ಯ. ನಮ್ಮ ಒಂದು ಸ್ವರ ವಿಜ್ಞಾನದಲ್ಲಿ ಶಿವ ಹೇಳಿದಾನೆ ಈ ಮಾತನ್ನ, ಯಾವ ವ್ಯಕ್ತಿ ಜ್ಯೋತಿಷಿ, ಜ್ಞಾನಿ ಏನೇ ಇರ್ಬೋದು, ಸ್ವರ ವಿಜ್ಞಾನ ತಿಳಿದಿಲ್ದಲ್ಲೇ ಮಾಡಿದ್ರೆ ಅದ್ ಯಾವುದು ಫಲ ಇಲ್ಲ, ವಿಫಲ ಅಂತ ಹೇಳಿದ. ಸೊ ಚಂದ್ರನಾಡಿಯಲ್ಲಿ ನಾವು ಮನಸ್ಸು ಸೇರೋದು, ಅಥವಾ ಒಂದು ಹುಡುಗಿ ಮೀಟ್ ಆಗುವಾಗ ಮೊದಲನೇ ದಿನ. ಮತ್ತೆ ಚಂದ್ರನಾಡಿಯಲ್ಲಿ ಸಂಗೀತಾಭ್ಯಾಸ ಬಹಳ ಒಳ್ಳೆಯದು. ಏನೇ ಟೆನ್ಷನ್ ಆದಾಗ ನೀವು ಚಂದ್ರನಾಡಿನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಕಾಮ್ ಮೈಂಡಿಗೆ ಬರ್ತೀರ. ಸ್ನಾನ ಮಾಡುವಾಗ ಚಂದ್ರನಾಡಿ, ಯಾಕೆಂದ್ರೆ ಸೂರ್ಯ, ನಾವು ಬಿಸಿ ನೀರನ್ನ ಹಾಕೊಳ್ಳುವಾಗ ನಮ್ಮ ಬಾಡಿ ಮೊದಲೇ ಹೀಟ್ ಇರುತ್ತೆ. ಆ ಟೈಮಲ್ಲಿ ಚಂದ್ರನಾಡಿ ಮಾಡ್ಕೊಂಡಾಗ ನಿಮಗೆ ಎಷ್ಟೇ ಬಿಸಿ ಹಾಕೊಂಡ್ರು ತಣ್ಣಗಿರುತ್ತೆ. ಇದನ್ನ ನಾನು ಟ್ರೈಡ್ ಅಂಡ್ ಟೆಸ್ಟೆಡ್. ನಾವು ಅಯೋಧ್ಯೆಗೆ ಹೋದಾಗ ತುಂಬಾ ಬಿಸಿಲು ಅಂದ್ರೆ ಬಿಸಿಲು. ನಾನು ನನ್ನ ಅಸಿಸ್ಟೆಂಟ್ ಇಬ್ರು ಹೋಗಿದ್ದು. ನನ್ನ ಅಸಿಸ್ಟೆಂಟ್ ಫುಲ್ಲು ಅವಳಿಗೆ ಹುಷಾರಿಲ್ದೆಲ್ಲ ಇದಾಯ್ತು. ನಂಗೆ ಚಂದ್ರನಾಡಿ ನಾನು ಆಕ್ಟಿವೇಟ್ ಮಾಡ್ಕೊಂಡಿದ್ದಕ್ಕೆ ನನಗೆ ಅಷ್ಟು ಬಿಸಿಲೇ ಆಗ್ಲಿಲ್ಲ. ಅಲ್ಲಿರೋರ್ಗೆಲ್ಲ ಬಿಸಿಲಾಗ್ತಿದೆ, ನನಗ್ ಬಿಸಿಲಾಗ್ತಿಲ್ಲ. ನೀವು ಹಿಮಾಲಯಕ್ಕೆ ಹೋಗ್ಬಿಟ್ಟು ಚಂದ್ರನಾಡಿ ಆಕ್ಟಿವೇಟ್ ಆದಾಗ ಬಾಡಿಯಲ್ಲೂ ಕೋಲ್ಡ್ ಇರುತ್ತೆ, ಹೊರಗಡೆನೂ ಕೋಲ್ಡ್ ಆದಾಗ ವ್ಯಕ್ತಿ ತಡ್ಕೊಳಕ್ ಆಗಲ್ಲ. ಆ ಟೈಮಲ್ಲಿ ಸೂರ್ಯನಾಡಿ. ಇನ್ನು ಈ ಒಂದು ಪಾಡ್ಯ ಅಂದ್ರೆ 15 ದಿನಕ್ಕೆ, ಅಂದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ 1 ತಿಂಗಳಿಗೆ 15 ದಿನ ಬರುತ್ತೆ. ಅಮಾವಾಸ್ಯೆ ಪೌರ್ಣಿಮೆ. ಶುಕ್ಲ ಪಕ್ಷದ ಪ್ರಥಮದಿಂದ ತೃತೀಯ 3 ದಿನದವರೆಗೆ ನಾವು ಚಂದ್ರನಾಡಿಯನ್ನ ಆಕ್ಟಿವೇಟ್ ಮಾಡ್ಕೋಬೇಕಂತ. ಸೊ ಕೃಷ್ಣ ಪಕ್ಷದ ಮೊದಲನೇ ದಿನದಿಂದ ತೃತೀಯ ತನಕ, ಪಾಡ್ಯದಿಂದ ತೃತೀಯ ತನಕ ಸೂರ್ಯನಾಡಿನ ಆಕ್ಟಿವೇಟ್ ಈ ರೀತಿ ಅವರು ಕೊಟ್ಟಿದ್ದಾರೆ.
ಶಿವ ಹೇಳುವಾಗ ಈ ಎಲ್ಲವನ್ನ ತಿಥಿಯ ಪ್ರಕಾರ ಅನುಸರಣೆ ಮಾಡ್ಬೇಕು. ಇನ್ನ ಒಂದು ಹೇಳ್ತೀನಿ, ಬಹಳ ಇಂಪಾರ್ಟೆಂಟು, ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗತ್ತೆ. ಮಕ್ಕಳಿಗೆ ಪಾಪ ಟಾಯ್ಲೆಟ್ ಆಗಲ್ಲ, ಇವತ್ತಿನ ಮಕ್ಕಳಿಗೆ ತುಂಬಾ ಮೋಷನ್ ಕಟ್ತಾರೆ. ಕಾನ್ಸ್ಟಿಪೇಷನ್ ಇರೋಂತ ದೊಡ್ಡವ್ರಿಗೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರ್ಗೆ ಟಾಯ್ಲೆಟ್ ಅಲ್ಲಿ ಲೆಫ್ಟ್ ನಾಡಿನ ಕ್ಲೋಸ್ ಮಾಡಿ ರೈಟ್ ನಾಡಿನ ಆಕ್ಟಿವೇಟ್ ಮಾಡಿ. ಯಾಕೆ ಅಂದ್ರೆ ಜಠರಾಗ್ನಿ ಬಹಳ ಬೇಗ 20 ಮಿನಿಟ್ಸ್ ಅಲ್ಲಿ ಆಗೋ ಕೆಲಸ 5 ಮಿನಿಟ್ಸ್ ಅಲ್ಲಿ ಆಗುತ್ತೆ, 3 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಓಕೆ. ಹಾ, ಯಾಕೆಂದ್ರೆ ಚಂದ್ರನಾಡಿ ಇದು ಏನಂದ್ರೆ, ಮತ್ತೆ ಊಟ ಮಾಡುವಾಗ್ಲೂ ಅಷ್ಟೇ ಲೆಫ್ಟ್ ನೋಸ್ಟ್ರಿಲ್ ನ ಕ್ಲೋಸ್ ಮಾಡಿ ರೈಟ್ ನೋಸ್ಟ್ರಿಲ್ ತಿಂದಾಗ ಜಠರಾಗ್ನಿಯ ಮೂಲಕ ಜೀರ್ಣ ಆಗತ್ತೆ. ನೀವೇನಾದ್ರೂ ಲೆಫ್ಟ್ ನೋಸ್ಟ್ರಿಲ್ ಅಲ್ಲಿ ಅಂದ್ರೆ ಚಂದ್ರನಾಡಿ ಇರುವಾಗ ಊಟ ಮಾಡಿದ್ರಿ ಅಂದ್ರೆ ಅದು ಲೂಸ್ ಮೋಷನ್, ನಾನಾ ರೀತಿಯ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಇನ್ನ ಒಂದು, ತಲೆನೋವು ಇದ್ದಾಗ ಯಾವ ಒಂದು ನಾಡಿ ಹೊಡಿತಾ ಇರುತ್ತೆ, ತಲೆನೋವು, ಮೈಗ್ರೇನು, ಇವತ್ತು ಸಾಕಷ್ಟು, ಯಾವ ನೋಸ್ಟ್ರಿಲ್ ಹೊಡಿತಾ ಇರುತ್ತೆ ಚೆಕ್ ಮಾಡಿ ಆ ನೋಸ್ಟ್ರಿಲ್ ನ ಕ್ಲೋಸ್ ಮಾಡಿ 5 ನಿಮಿಷ ಪಕ್ಕದ ನೋಸ್ಟ್ರಿಲ್ ಅಲ್ಲಿ ಉಸಿರಾಡಿದ್ರೆ ತಲೆನೋವು ಇಮ್ಮಿಡಿಯೇಟ್ ಕಡಿಮೆ ಆಗತ್ತೆ. ಸೊ ಚಂದ್ರನಾಡಿಯಲ್ಲಿ ಕೂಲ್ ಆಗಿರೋದು, ಕೋಲ್ಡ್ ಆಗಿರೋದು, ಆರಾಮಾಗಿ ಆಗುವಂತ ಕೆಲಸಗಳನ್ನ ಮಾಡ್ಬೋದು. ಈವನ್ ಇನ್ನ ಒಂದು ಹೇಳ್ತೀನಿ, ಯಾವ ಒಂದು ಗಂಡ ಹೆಂಡತಿ ಮೈಥುನ ಮಾಡುವಾಗ ಚಂದ್ರನಾಡಿ ಸೂರ್ಯನಾಡಿ ಮಧ್ಯದಲ್ಲಿ ಸುಷುಮ್ನ ನಾಡಿ ಇದ್ದಾಗ, 2 ನಾಡಿ ಅಟ್ ಎ ಟೈಮ್ ಆಗ್ತಿದ್ದಾಗ ಒಂದು ಮೇಲ್ ಅಂಡ್ ಫಿಮೇಲ್ ಅಂದ್ರೆ 2 ಸೇರಿರುವಂತ ಮಕ್ಕಳು ಹುಡ್ತಾರೆ, ಇಲ್ಲ ಇರೋಂತ ಮಕ್ಕಳು ಹುಡ್ತಾರೆ ಅಂತ ಶಿವ ಪಾರ್ವತಿಗೆ ತಿಳಿಸಿರುವಂತ ಮಾತು. ಇನ್ನು ಸೂರ್ಯ ನಾಡಿಯಲ್ಲಿ ನಾವು ಮಾಡ್ಬೇಕಾಗಿರೋದು, ಜಿಮ್ಮಿಗೆ ಹೋಗ್ತೀವಿ ನಾವು, ಜಿಮ್ಮಿಗೆ ಹೋದಾಗ ವರ್ಕೌಟ್ ನ ಮಾಡ್ಬೇಕು, ಅದಕ್ಕೆ ಪವರ್ ಬೇಕು. ಆ ಪವರ್ ಬೇಕು ಅಂದ್ರೆ ನಾವು ಸೂರ್ಯ ನಾಡಿಲಿ ಜಿಮ್ಮಿಗೆ ಹೋದ್ರೆ ನಮ್ ಎಂತ ಒಂದು ಇದನ್ನು ವಸ್ತುನು ಎತ್ತಬಹುದು. ಅದೇ ನಾವು ಚಂದ್ರನಾಡಿ ಇದ್ದಾಗ ಜಿಮ್ಗೆ ಹೋದ್ವಿ ಅಂದ್ರೆ ನಮಗ್ ಸುಸ್ತಾಗ್ತಿರುತ್ತೆ, ಭಾರ ಆಗ್ತಿರುತ್ತೆ, ಯಾವ್ದನ್ನು ವರ್ಕೌಟ್ ಇವತ್ತು ಯಾಕೋ ಮೂಡೇ ಇಲ್ಲ, ನಂಗೆ ವರ್ಕೌಟ್ ಮಾಡಕ್ಕೆ ಆಗ್ತಿಲ್ಲ ಅಂತೀವಿ. ಯಾಕೆಂದ್ರೆ ಚಂದ್ರನಾಡಿ ನಡೀತಾ ಇರುತ್ತೆ. ಸೂರ್ಯನಾಡಿಲಿ ಯುದ್ಧಗಳು, ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಈ ಎಲ್ಲ ಪ್ರತಿಯೊಬ್ರು ಇದನ್ನ ಕಲ್ತಿದ್ರು. ಆಕ್ಚುಲಿ ಐನ್ಸ್ಟೀನ್ ಕೂಡ ಇದನ್ನ ಕಲ್ತಿದ್ರು ಅವರು ಕೂಡ. ನಾನು ರಿಸರ್ಚ್ ಮಾಡುವಾಗ ನಂಗೆ ಸಿಕ್ತು, ಬಟ್ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ನಾವು ಸ್ವರವಿಜ್ಞಾನ ಕಲ್ತ್ವಿ ಅಂತ. ಅದೆಲ್ಲ ಗುಪ್ತವಾಗಿ ಇಟ್ಟಿದ್ದು ಇದೇ ಕಾರಣಕ್ಕೆ. ಎಲ್ಲ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಬಹುದು ನಮ್ಮ ಒಂದು ಸ್ವರವಿಜ್ಞಾನದಲ್ಲಿ. ಸೂರ್ಯನಾಡಿಯಲ್ಲಿ ಈಗ ನಾವು ಪೋಡ್ಕಾಸ್ಟ್ ಮಾಡ್ತಾ ಇದ್ವಿ, ಸೊ ಬೇಕಾಗಿರೋದು ಪವರ್, ನಮಗ್ ಮಾತಾಡಕ್ ಶಕ್ತಿ ಬೇಕು, ಸ್ಟ್ರೆಂತ್ ಇರ್ಬೇಕು, ಇಲ್ಲ ಅಂದ್ರೆ ಸುಸ್ತಾಗ್ಬಿಡತ್ತೆ. ಸೊ ಸೂರ್ಯನಾಡಿಯಲ್ಲೇ ನಾವು ಆಲ್ರೆಡಿ ಇರೋದ್ರಿಂದನೇ ನಾವು ಇಷ್ಟು ಮಾತಾಡ್ತಿರೋದು, ಇಷ್ಟು ಚೆನ್ನಾಗಿ ಮಾತಾಡ್ತಿದೀವಿ ಅಂದ್ರೆ ನಮ್ಮಲ್ಲಿ ಸೂರ್ಯನಾಡಿ ಇದೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ನಾಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ರೈಟ್ ನೋಸ್ಟ್ರಿಲ್ ಹತ್ರ ಇಟ್ಕೊಳ್ಳಿ, ರೈಟ್, 2 ಕೈನ ಬೇಕಾದ್ರೆ ಇಟ್ಕೊಳ್ಳಿ, ಹಿಂಗ್ ಮಾಡಿ. ಈ ಕಡೆ ಬರ್ತಿದ್ಯಾ, ಈ ಕಡೆ ಬರ್ತಿದ್ಯಾ? ರೈಟ್ ಅಲ್ಲಿ ಬರ್ತಿದೆ, ಬಿಕಾಸ್ ಸೂರ್ಯನಾಡಿ. ಇಲ್ಲ ನೀವು ಚಂದ್ರನಾಡಿ ಇದ್ರೆ ನಿಮಗೆ ಫುಲ್ ಆಫ್ ಕನ್ಫ್ಯೂಷನ್, ಇಲ್ಲಿ ನಿಮ್ ಮೈಂಡೇ ಇರಲ್ಲ, ಬೇರೆ ಕಡೆ ಓಡ್ತಾ ಇರುತ್ತೆ. ಅಂದ್ರೆ ಸೂರ್ಯನಾಡಿನ ನಾವು ಧನಾತ್ಮಕ ಅಂತ ಅಂದಿದೀವಿ, ಚಂದ್ರನಾಡಿನ ಋಣಾತ್ಮಕ ಅಂದಿದೀವಿ. ನೆಗೆಟಿವ್ ಎನರ್ಜಿ ಬಂದಾಗ ನಾನು ನಾಡಿ ಶೋಧನ ಅಂತ ಮಾಡಿಸ್ತೀನಿ. ಏನೇ ನೆಗೆಟಿವ್ ಎನರ್ಜಿ ಇದ್ದಾಗ ನಾವು ಏನೋ ಒಂದು ನೆಗೆಟಿವಿಟಿನ ಹೊರಗಾಕ್ಬೇಕು ಅಂದ್ರೆ ಸೂರ್ಯನಾಡಿಯಿಂದ ತಗೊಂಡು ಚಂದ್ರನಾಡಿಯಲ್ಲಿ ಬಿಡ್ಬೇಕು. ಬಟ್ ನಮ್ಮ ಮೆಡಿಟೇಷನ್ ಅಲ್ಲಿ ಉಲ್ಟಾ ಹೇಳ್ಕೊಡ್ತಾರೆ, ರೈಟ್ ಸೈಡಲ್ಲಿ ಬಿಡಿ ಅಂತ. ಕರೆಕ್ಟಾಗಿ ಮಾಡೋ ಅಂತ ವೇ ಅಲ್ಲಿ ನಾವು ಮಾಡಿದ್ವಿ ಅಂದ್ರೆ ಆ ನೆಗೆಟಿವ್ ಎನರ್ಜಿ ಎಲ್ಲ ಕ್ಲಿಯರ್ ಆಗುತ್ತೆ. ನಾನು ನಾಡಿ ಶೋಧನ ಅಂತ ಮಾಡಿಸಿದಾಗ ಏನೇನ್ ನೆಗೆಟಿವಿಟಿ ಇರುತ್ತೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಚಂದ್ರನಾಡಿ ಮೂಲಕ ಮಾಡಿದಾಗ ಆ ನೆಗೆಟಿವಿಟಿ, ಋಣಾತ್ಮಕ ಏನೇನಿದೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ನಿಮ್ ಮೈಂಡ್ ಸೆಟ್ ಅಲ್ಲಿ ಏನಾದ್ರು ನೆಗೆಟಿವ್, ಏನಾದ್ರು ಹಳೆ ಘಟನೆಗಳು ಮರೆಯಕ್ಕಾಗ್ತಿಲ್ಲ ಅಂದ್ರೆ ನೀವು ಸೂರ್ಯನಾಡಿಲಿ ಅದನ್ನ ನೆನ್ಸ್ಕೊಳ್ಳಿ, ಚಂದ್ರನಾಡಿಲಿ ಈ ರೀತಿ ಬಿಡಿ. ಒಂದು 3 ಬಾರಿ ಮಾಡಿ ನಿಮಗೆ ರಿಸಲ್ಟ್ ಸಿಗತ್ತೆ. ಅದನ್ನ ನೀವು ಮರ್ತೆ ಹೋಗಿರ್ತೀರ. ಸೂರ್ಯನಾಡಿಲಿ ಪವರ್ ಇರುವಂತದ್ದು, ಜಿಮ್ಮು, ಈ ಒಂದು ಯುದ್ಧ ಮಾಡುವಾಗ ಯಾವುದೇ ಒಂದು ಇದಕ್ಕೆ ನೀವು ಸೂರ್ಯನಾಡಿಯನ್ನ ಬಳಸಬಹುದು. ಇವನ್ ಆಪರೇಷನ್ ಥಿಯೇಟರ್ ಅಲ್ಲಿ ಡಾಕ್ಟರು ಸೂರ್ಯನಾಡಿಲಿ ಇರ್ಬೇಕು, ಪೇಷಂಟು ಚಂದ್ರನಾಡಿಲಿ ಇರ್ಬೇಕು, ಆಗ ಬೇಗ ಸಕ್ಸಸ್ ಆಗತ್ತೆ. ಸೊ ಚಂದ್ರನಾಡಿಯಲ್ಲಿ ನಾವು ಮಕ್ಕಳು ಇವತ್ತು ಎಕ್ಸಾಮ್ಗೆ ಹೋದ್ರೆ ಟೆನ್ಷನ್ ಆಗ್ತಾರೆ ಅಥವಾ ಓದಿರೋದೆಲ್ಲ ಮರೀತಾರೆ. ಯಾಕೆ ಅಂದ್ರೆ ಮಕ್ಕಳು ಸೂರ್ಯನಾಡಿ ಆಕ್ಟಿವೇಟ್ ಇದ್ದಾಗ ಓದಿದಾಗ ಅದು ಮನನ ಆಗಿರಲ್ಲ, ಭಯ, ಟೆನ್ಷನ್, ವರಿ. ಯಾಕೆಂದ್ರೆ ಸೂರ್ಯ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ, ಅವರಿಗೆ ಇನ್ನಷ್ಟು ಮತ್ತಷ್ಟು ಎಕ್ಸಾಮ್ ಆತಂಕಗಳು ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ಆ ಸಮಯದಲ್ಲಿ ಚಂದ್ರನಾಡಿಯಲ್ಲಿ ಮಕ್ಕಳು ಓದಿ ಸೂರ್ಯನಾಡಿಯಲ್ಲಿ ಪ್ರವೇಶ ಮಾಡಿ ಆ ಒಂದು ಎನರ್ಜಿ ಬೇಕಲ್ಲ ಬರೆಯೋದಕ್ಕೆ. ಸೊ ಸೂರ್ಯನಾಡಿ ನೀವು ಯಾವ ನಾಡಿಯಲ್ಲಿ ಓದ್ತೀರಾ ಅದೇ ನಾಡಿಯಲ್ಲೇ ಕ್ಲಾಸ್ ರೂಮ್ಗೆ ಹೋಗಿ ಕುತ್ಕೊಂಡಾಗ ನೀವು ಏನ್ ಓದಿರ್ತೀರಾ, ಚಂದ್ರನಾಡಿಯಲ್ಲಿ ಓದೋದೇನಕ್ಕೆ ಅಂದ್ರೆ
ಓದಿರೋದು ಮನನ ಮಾಡ್ಕೋ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು. ಸೊ ಆ ಮನಸ್ಸಿನ ಮೂಲಕ ಮನನ ಆಗೋದು ಚಂದ್ರನಾಡಿಯ ಮೂಲಕ. ಸೊ ಚಂದ್ರನಾಡಿಯಿಂದ ಸಾಕಷ್ಟು ಕೆಲಸಗಳು ಆಗತ್ತೆ. ಈವನ್ ದುಡ್ಡು ಕೊಡುವಾಗ, ಯಾರಿಗೆ ದುಡ್ಡು ಕೊಡುವಾಗ್ಲೂ, ದುಡ್ಡು ತೆಗೆದುಕೊಳ್ಳುವಾಗ ನೀವು ಚಂದ್ರನಾಡಿಯಲ್ಲಿ ದುಡ್ಡು ತಗೊಂಡ್ರೆ ನಿಮ್ಮ ಒಂದು ಜೀವನದಲ್ಲಿ ದುಡ್ಡು ನಿರಂತರವಾಗಿ ಹರಿತಾ ಇರುತ್ತೆ. ಯಾಕೆಂದ್ರೆ ಚಂದ್ರನಾಡಿ ಮತ್ತೆ ಜಲತತ್ವದಲ್ಲಿ ನೀವು ದುಡ್ಡನ್ನ ಸ್ವೀಕಾರ ಮಾಡಿದಾಗ, ವಾಟರ್ ಏನು, ನೀರು, ನಿಮ್ಮ ಜೀವನದಲ್ಲಿ ನೀರಿನಂತೆ ಯಾವಾಗ್ಲೂ ಹರಿತಾ ಇರುತ್ತೆ ದುಡ್ಡು. ಚಂದ್ರನೇ ದುಡ್ಡು ಕೊಡೋನು. ಸೊ ಚಂದ್ರನಾಡಿ ವಾಟರ್ ಜಲತತ್ವದಲ್ಲಿ ನೀವು ದುಡ್ಡನ್ನ ಸ್ವೀಕರಿಸಿದಾಗ ಅದು ಹೆಚ್ಚಾಗಿ ನಿಮಗೆ ಉತ್ಪತ್ತಿ ಆಗತ್ತೆ, ಬರ್ತಾ ಇರುತ್ತೆ. ಇನ್ನು ಸೂರ್ಯ ನಾಡಿ ಮತ್ತೆ ಪೃಥ್ವಿ ತತ್ವದಲ್ಲಿ ನೀವು ಯಾವುದೇ ವ್ಯಕ್ತಿಗೆ ದುಡ್ಡು ಕೊಟ್ಟಾಗ ಅವರಿಂದ ವಾಪಸ್ ಮರಳಿ ಬಂದೇ ಬರುತ್ತೆ. ಯಾಕೆಂದ್ರೆ ಪೃಥ್ವಿ ತತ್ವ ಸೂರ್ಯನಾಡಿಯಲ್ಲಿ ನೀವು ತಗೊಂಡಾಗ, ದುಡ್ಡು ಕೊಟ್ಟಾಗ ನಿಮಗೆ ದುಡ್ಡು ಅವರಿಂದ ವಾಪಸ್ ಬರುತ್ತೆ. ಇನ್ನು ಚಂದ್ರನಾಡಿ ಮತ್ತೆ ಸೂರ್ಯನಾಡಿ ಎರಡೂ ಸೇರಿದಾಗ ಬರೋದೇ ಸುಷುಮ್ನಾ ನಾಡಿ. ಅದಕ್ಕೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ನಮ್ಮ ಒಂದು ಹಿಂದಿನ ಕಾಲದಲ್ಲಿ ದೀಪ ಹಚ್ಚು, ಪಾರಾಯಣ ಮಾಡು, ಅಥವಾ ಏನಂದ್ರೂ ಕೂಡ ಪಾರ್ವತಿ ಪರಮೇಶ್ವರ ಅಸ್ತು ಅಸ್ತು ಅಂತಾರೆ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಸೂರ್ಯ ಉದಯ ಆಗೋಕ್ಕಿಂತ ಪೂರ್ವದಲ್ಲಿ ಬರುವಂತ ನಾಡಿ ಸುಷುಮ್ನಾ ನಾಡಿ. ಯಾಕೆ ಬೆಳಗ್ಗಿನ ಜಾವದ ಕನಸು ನಿಜ ಆಗತ್ತೆ ಅಂದ್ರೆ ಸುಷುಮ್ನಾ ನಾಡಿ ನಮ್ಮಲ್ಲಿ ಏರ್ಪಾಡಾಗಿರುತ್ತೆ. ಆ ಸಮಯದಲ್ಲಿ ಬೀಳೋ ಅಂತ ಕನಸು ನಿಜ ಆಗತ್ತೆ ಅನ್ನೋದು ಅವಾಗಿಂದ ಬಂದಿರೋದು. ಆದ್ರೆ ಈ ಸ್ವರ ವಿಜ್ಞಾನದ ಬಗ್ಗೆ ಯಾರು ಕೂಡ ತಿಳಿಸಿಲ್ಲ. ಅದರ ಜೊತೆ ಸಾಯಂಕಾಲ ಇವತ್ತಿನ ದಿನಕ್ಕೂ ಭಜನೆ, ಪಾರಾಯಣ ಸಾಯಂಕಾಲ ಆದ್ರೆ ಯಾಕೆ ದೀಪ ಹಚ್ಚಿ ಪಾರಾಯಣ ಮಾಡ್ಬೇಕು ಅಂದ್ರೆ, ಸುಷುಮ್ನಾ ನಾಡಿ ಆಕ್ಟಿವೇಶನ್ ಆದಾಗ ನಾವು ದೇವರ ನಾಮಸ್ಮರಣೆಗಳನ್ನ ಮಾಡಿದಾಗ ದೇವರ ಮೇಲೆ ಭಕ್ತಿ, ಶ್ರದ್ಧೆ, ಎಲ್ಲವೂ ನಂಬಿಕೆ ಎಲ್ಲವೂ ಜಾಸ್ತಿ ಆಗತ್ತೆ. ಯಾವ ಮಕ್ಕಳು ದೇವ್ರು ದಿಂಡ್ರು ಇಲ್ಲ ಅಂತ ಬದುಕ್ತಾ ಇರ್ತಾರೆ, ಅಥವಾ ದೇವ್ರನ್ನೇ ನಂಬಲ್ಲ, ಒಂದ್ ದೇವ್ರಿಗೆ ಕೈ ಮುಗಿಯಲ್ಲ ಮೇಡಮ್ ಅಂತ ಹೇಳ್ದವ್ರು ಸಾಕಷ್ಟು ಜನ ಇದ್ದಾರೆ. ಈ ಒಂದು ಸುಷುಮ್ನಾ ನಾಡಿಯಲ್ಲಿ ಇದ್ದಾಗ ಅವ್ರಿಗೆ ಏನಾದ್ರು ಪಾರಾಯಣ ಮಾಡಿಸಿದ್ರೆ, ಅಥವಾ ಒಂದು ದೀಪ ಹಚ್ಚು ಅಂತ ಅಂದ್ರೆ, ಅಥವಾ ಏನಾದ್ರು ಕೂಡ್ಸಿ ದೇವರ ಒಂದು ಶ್ಲೋಕಗಳನ್ನ ಹೇಳ್ಕೊಟ್ರೆ ಅವರಲ್ಲಿ ಮತ್ತಷ್ಟು ಮಗದಷ್ಟು ದೇವರ ಮೇಲೆ ನಂಬಿಕೆ, ಭಕ್ತಿ ಬರುತ್ತೆ. ಸೊ ಸುಷುಮ್ನಾ ನಾಡಿಯ ಸಮಯದಲ್ಲಿ ಬೇರೆ ಯಾವುದೇ ಕೆಲಸ ಮಾಡೋ ಹಾಗಿಲ್ಲ. ಕೇವಲ ದೀಪವನ್ನ ಹಚ್ಚಿ ದೇವರ ಮುಂದೆ ಕೂತ್ಕೊಂಡು ಓದಿದಾಗ ನಮಗೆ ಸ್ಪಿರಿಚುಯಾಲಿಟಿ ಜರ್ನಿಗೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಸುಷುಮ್ನಾ ನಾಡಿಯ ಮೂಲಕ. ಇನ್ನು ಸುಷುಮ್ನಾ ನಾಡಿಯಲ್ಲಿ ಇದ್ದಾಗ ಗಂಡ ಹೆಂಡತಿ ಮಿಲನ ಆದರೆ ಆ ಸಮಯದಲ್ಲಿ ಅಂಗವೈಕಲ್ಯ ಅಥವಾ ಒಂದು ಫೆಮಿನೈನ್ ಎನರ್ಜಿ, ಮೇಲ್ ಎನರ್ಜಿ ಎರಡೂ ಇರುವಂತ ಮಕ್ಕಳು ಹುಟ್ಟುವಂತ ಚಾನ್ಸಸ್ ಬಹಳ ಹೆಚ್ಚು. ಯಾಕೆಂದ್ರೆ ಇದು ಶಿವ ಪಾರ್ವತಿಗೆ ಹೇಳಿರುವಂತದ್ದು ಅತಿ ಗುಪ್ತವಾದಂತ ವಿದ್ಯೆ ಈ ಸ್ವರ ವಿಜ್ಞಾನ. ಇನ್ನು ಚಂದ್ರ ನಾಡಿಯಲ್ಲಿ ಏನೇ ಟೆನ್ಷನ್ನು, ಬಿಸ್ನೆಸ್ಸು, ಏನೇ ಒಂದು ಟೆನ್ಷನ್ ಆದಾಗ ಅಥವಾ ಮನೆಗೆ ಬರುವಾಗ ಚಂದ್ರನಾಡಿಯಲ್ಲಿ ಗಂಡ ಬಂದಾಗ ವಾಪಸ್ಸು, ಅಥವಾ ಹೆಂಡತಿ ಚಂದ್ರನಾಡಿಯಲ್ಲಿ ಇದ್ದಾಗ ಅವರಿಬ್ಬರ ಮಧ್ಯೆ ಜಗಳಗಳೇ ಬರೋದಿಲ್ಲ. ಗಂಡ ಸೂರ್ಯನಾಡಿಯಲ್ಲಿ ಇದ್ರು ಹೆಂಡತಿ ಚಂದ್ರನಾಡಿಯಲ್ಲಿ ಇದ್ರೆ ಆರ್ಗ್ಯುಮೆಂಟ್ಸ್ ಅನ್ನೋದು ಬರೋದಿಲ್ಲ. ಯಾಕೆಂದ್ರೆ ಕೋಲ್ಡ್, ಆ ಒಂದು ಎನರ್ಜಿ, ಮನಸ್ಸು ಮಿಲನ ಮಾಡೋದು ಚಂದ್ರ, ಮನಸ್ಸು ಕಾರಕ ಚಂದ್ರ. ಇನ್ನು ಸಂಗೀತ ಅಭ್ಯಾಸ ಮಾಡುವಾಗ ಚಂದ್ರನಾಡಿಯಲ್ಲಿ ಮನನ ಮಾಡಿಕೊಂಡು ಸೂರ್ಯನಾಡಿಯಲ್ಲಿ ಕಚೇರಿ ಅಥವಾ ಪ್ರೋಗ್ರಾಮ್ಸ್ ನ ಕೊಟ್ಟಾಗ ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮ ಬರುತ್ತೆ. ಇನ್ನು ಚಂದ್ರನಾಡಿಯಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನ ಶುರು ಮಾಡುವಾಗ, ಚಂದ್ರನಾಡಿಯ ಮೂಲಕ ನಾವು ಶುರು ಮಾಡಿದಾಗ ಆ ಶುಭ ಕಾರ್ಯಗಳು ಒಳ್ಳೆ ರೀತಿ, ಉತ್ತಮ ರೀತಿ ಸಾಗತ್ತೆ. ಬಿಸ್ನೆಸ್ ಮಾಡೋರು ಸೂರ್ಯನಾಡಿ ಮತ್ತೆ ಪೃಥ್ವಿ ತತ್ವದಲ್ಲಿ ಮಾಡಿದಾಗ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನೋದು ಬರಲ್ಲ, ಯಾವಾಗ್ಲೂ ಪ್ರಾಫಿಟ್ ಇರುತ್ತೆ, ಒಳ್ಳೆ ಕ್ಲೈಂಟ್ಸ್, ಒಳ್ಳೆ ಕಸ್ಟಮರ್ಸ್ ಬರ್ತಾರೆ. ಯಾವ ವ್ಯಕ್ತಿ ಸೂರ್ಯನಾಡಿ ಅಗ್ನಿ ತತ್ವ ಅಥವಾ ವಾಯು ತತ್ವದಲ್ಲಿ ಶುರು ಮಾಡುವಂತ ಬಿಸ್ನೆಸ್ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಅಂತ ಒಂದು ನಮ್ಮ ನಾಡಿಯೇ ನಮಗೆ ಎಲ್ಲವನ್ನ ತಿಳಿಸ್ಕೊಡೋ ಅಂತ ಅದ್ಭುತವಾದ ಈ ಒಂದು ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನಾ ನಾಡಿ. ಈ 3 ಸಮಯದಲ್ಲಿ ಸುಷುಮ್ನಾ ನಾಡಿಯಲ್ಲಿ ನಾವು ಏನಾದ್ರು ಹೊರಗಡೆ ಹೋದ್ವಿ ಅಂದ್ರೆ ನಮಗೆ ಆಕ್ಸಿಡೆಂಟು ಅಥವಾ ಅನ್ಕೊಂಡಿರೋ ಕೆಲಸಗಳು ಪೂರ್ತಿಯಾಗಿ ಆಗೋದಿಲ್ಲ, ಸಫಲತೆ ಸಿಗೋದಿಲ್ಲ. ಸೊ 3 ನಾಡಿಯ ಮೂಲಕ ಯಾವ್ಯಾವಾಗ ನಾವು ನೋಡ್ಕೊಂಡು ಏನು ಶಿವ ಪಾರ್ವತಿಗೆ ತಿಳಿಸಿದಾನೆ ಆ ರೀತಿ ನಾವು ಅನುಸರಿಸ್ಕೊಂಡು ಹೋದ್ರೆ ಈ ಒಂದು ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನಾ ನಾಡಿಯ ಮೂಲಕ ನೀವು ಇಡುವಂತ ಹೆಜ್ಜೆ 100 ಅಲ್ಲ 1000% ನಿಜ ಆಗತ್ತೆ, ಅದು ಹಾಗೆ ಆಗತ್ತೆ. ಶಿವ ಪಾರ್ವತಿಗೆ ಹೇಳಿದಾನೆ, ನ ವಾರಂ ನ ತಿಥಿಂ ನ ನಕ್ಷತ್ರಂ ನ ಗ್ರಹಂ ನ ತಾರಾನುಕೂಲಂ. ಯಾವುದನ್ನು ನೋಡೋ ಅಗತ್ಯ ಇಲ್ಲ.
ಈ ಒಂದು ಶ್ವಾಸೋಚ್ಛ್ವಾಸಗಳನ್ನ ಗಮನಿಸಿ, ಇದು ಚಂದ್ರನಾಡಿ ಸಮಯದಲ್ಲಿ ಮಾಡಬೇಕಾದ ಕೆಲಸ, ಸೂರ್ಯನಾಡಿ ಸಮಯದಲ್ಲಿ ಮಾಡಬೇಕಾದ ಕೆಲಸ, ಸುಷುಮ್ನಾ ನಾಡಿಯಲ್ಲಿ ಮಾಡಬೇಕಾದ ಕೆಲಸವನ್ನ ನೀವು ಸರಿಯಾಗಿ ಪಾಲಿಸಿದ್ರೆ ನೀವು ಯಾವುದೇ ಗ್ರಹಗತಿಗಳನ್ನ ನೋಡೋದ್ ಬೇಡ. ಯಾವುದೇ ಜಾತಕದ ಈವನ್ ಗ್ರಹಗತಿಗಳು ಕೂಡ ನಮ್ಮ ಮುಷ್ಟಿಯಲ್ಲಿ ಬರುತ್ತೆ ಅಂತ ಒಂದು ವಿಜ್ಞಾನ. ಯಾಕೆಂದ್ರೆ ನಾವು ಪೃಥ್ವಿ ತತ್ವದಲ್ಲಿ ಗುರು ಬರ್ತಾನೆ, ಇನ್ನು ಸೂರ್ಯ ನಾಡಿ, ಚಂದ್ರನಾಡಿ, ಸೂರ್ಯ ಮತ್ತು ಚಂದ್ರ ಆಲ್ರೆಡಿ ಇದ್ದೇ ಇರುತ್ತೆ. ಸೊ ಅದರ ಜೊತೆ ನಮಗೆ ಸುಷುಮ್ನಾ ನಾಡಿಯಲ್ಲಿ ಬುಧ ಮತ್ತು ರಾಹು ಕೇತುಗಳು ಬರ್ತಾರೆ. ಸೊ ಇಡೀ ನಮ್ಮ ಗ್ರಹಗತಿಗಳು ಕೂಡ ನಮ್ಮ ಶ್ವಾಸೋಚ್ಛ್ವಾಸದಿಂದ ನಾವು ಹೇಗೆ ಬೇಕೋ ಹಾಗೆ ಕಂಟ್ರೋಲ್ ಮಾಡಬಹುದು. ಆ ಒಂದು ವಿಜ್ಞಾನ ಈ ಸ್ವರ ವಿಜ್ಞಾನ. ಅದಕ್ಕೆ ಶಿವ ಪಾರ್ವತಿಗೆ ಇದು ತುಂಬಾ ರಹಸ್ಯವಾದ ವಿಜ್ಞಾನ ಅಂತ ತಿಳಿಸಿದ್ದಾರೆ. ಇನ್ನು ನಮ್ಮ ಒಂದು ಬ್ರೀತಿಂಗ್, ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಸಾರಿ ಉಸಿರಾಡ್ತಾನೆ ಅಂದ್ರೆ ಇದಕ್ಕೆ ಒಂದು ಶ್ಲೋಕ ಇದೆ, ಏಕವಿಂಶತ್ ಸಹಸ್ರಾತ್ಮ ಸಶತ್ ಶತಂ ಅಹರ್ನಿಶಂ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ 1 ನಿಮಿಷಕ್ಕೆ 15 ಬಾರಿ ಉಸಿರನ್ನ ತಗೊಳ್ತಾನೆ, ಉಸಿರನ್ನ ಬಿಡ್ತಾನೆ 15 ಬಾರಿ. ಇನ್ನು 48 ನಿಮಿಷಕ್ಕೆ 720 ಬಾರಿ ತಗೊಳ್ತಾನೆ. ಇನ್ನು 1 ದಿನಕ್ಕೆ 21,600 ಬಾರಿ ಉಸಿರನ್ನ ತಗೊಳ್ತಾನೆ, ಉಸಿರನ್ನ ಬಿಡ್ತಾನೆ. ಇನ್ನು 12 ತಿಂಗಳಿಗೆ 77 ಲಕ್ಷ ಉಸಿರಾಡ್ತಾನೆ. 100 ತಿಂಗಳಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 77,78,00,000 ಸಮಥಿಂಗ್ ಆಗುತ್ತೆ. ಸೊ ಅಷ್ಟು ಬಾರಿ ನಾವು ಶ್ವಾಸೋಚ್ಛ್ವಾಸಗಳನ್ನ ತಗೊಳ್ತೀವಿ. ಆದರೆ ಈ ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನಾ ನಾಡಿಯ ಮೂಲಕ ಏನೇನು ನಾವು ಕಾರ್ಯಗಳು ಮಾಡಬೇಕು ಅದನ್ನ ಮಾಡ್ದಲ್ಲೇ ಹೇಗೆ ಬೇಕೋ ಹಾಗಾಗೆ ತಗೊಂಡಾಗ, ಅದರ ಒಂದು ನಿಗ್ರಹ ಇಲ್ದಲೆ ನಾವು ಮಾಡಿದಾಗ ನಾವು ಯಾವುದೇ ಕೆಲಸ ಕಾರ್ಯ, ಈವನ್ ಆಯುಷ್ಯ ಕೂಡ ಕಡಿಮೆ ಆಗತ್ತೆ ಅಂತ ಈ ಒಂದು ಸ್ವರ ವಿಜ್ಞಾನ ನಮಗ್ ತಿಳಿಸ್ಕೊಡುತ್ತೆ. ಯಾವ ವ್ಯಕ್ತಿ ಸರಿಯಾಗಿ ಪಾಲಿಸ್ತಾನೆ ಅವನಿಗೆ ದೀರ್ಘಾಯುಷ್ಯವನ್ನ ಹೊಂದಿರ್ತಾನೆ. ಹಾಗಾಗಿ ನಮ್ಮ ಋಷಿ ಮುನಿಗಳೆಲ್ಲ ಅವರ ದೀರ್ಘಾಯುಷ್ಯ ಏನು ಆಯುಷ್ಯ ಇದೆ ಅದು ಕಂಪ್ಲೀಟ್ ತನಕ ಅವರು ಬದುಕಿರ್ತಿದ್ರು. ಇಂದಿನ ಕಾಲದಲ್ಲಿ ಅದು ಇಲ್ಲ. ಕಾರಣ ಯಾವಾಗಂದ್ರೆ ಅವಾಗ್ಲೇ ಚಂದ್ರನಾಡಿಯಲ್ಲಿ ಮಾಡುವಂತ ಕೆಲಸ ಸೂರ್ಯನಾಡಿಯಲ್ಲಿ ಮಾಡ್ತೀವಿ, ಸೂರ್ಯ ಚಂದ್ರನಾಡಿಯಲ್ಲಿ ಏನ್ ಮಾಡ್ಬೇಕಾಗಿದೆ ಅದು ಸುಷುಮ್ನಾ ನಾಡಿಯಲ್ಲಿ ಮಾಡ್ತೀವಿ. ಸೊ ಮಾಡುವಂತ ಕೆಲಸಗಳೆಲ್ಲ ವಿಫಲ ಆಗತ್ತೆ. ಈ ರೀತಿಯಾಗಿ ನಮ್ಮ ಒಂದು ಸ್ವರ ವಿಜ್ಞಾನ ತಿಳಿಸ್ಕೊಡ್ತಿದೆ. ಸೊ ಸೂರ್ಯನಾಡಿ, ಚಂದ್ರನಾಡಿ ಇದು ನಾನು ನಾನು ಎಲ್ಲಾ ಕಡೆ ಮಾಡಿಸಿದೀನಿ. ನೀವು ಏನು ಮಾಡೋದ್ ಬೇಡ, ಇದು ನಾನು ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಇದನ್ನ ಮಾಡೋದಕ್ಕೆ ಹೇಳ್ತೀನಿ. ಕೇವಲ ದೀಪ ಹಚ್ಚೋದ್ರಿಂದ, ಅಂದ್ರೆ ನಾವು ಹಚ್ಚುವಂತ ದೀಪ, ನೀವೇನ್ ಎಣ್ಣೆ ಹಾಕಿರ್ತೀರ, ಒಂದು ದೀಪವನ್ನ ಸಗುಣ ಸ್ವರದಿಂದ ದೀಪ ಹಚ್ಚಿ, ಇನ್ನೊಂದು ದೀಪವನ್ನ ನಿರ್ಗುಣ ಸ್ವರದಿಂದ ದೀಪ ಹಚ್ಚಿ, ಅಂದ್ರೆ ಒಂದು ದೀಪವನ್ನ ಉಸಿರನ್ನ ತಗೊಂಡು ದೀಪ ಹಚ್ಚಿ, 2ನೇ ದೀಪವನ್ನ ಉಸಿರನ್ನ ಬಿಟ್ಟು ದೀಪ ಹಚ್ಚಿ. ನೀವು ಗಮನಿಸಿ, ಇದು ಪ್ರತಿಯೊಬ್ರು ಮನೇಲಿ ಮಾಡ್ಬೋದು. ಯಾವ ದೀಪ ಸಗುಣ ಸ್ವರದಲ್ಲಿ ಉಸಿರನ್ನ ತಗೊಂಡು ಮಾಡಿರ್ತಾರೆ ಆ ಎಣ್ಣೆ ಎಷ್ಟಿರುತ್ತೆ, ಎಣ್ಣೆ ಖಾಲಿ ಆದ್ರೂ ದೀಪ ಉರಿತಾ ಇರುತ್ತೆ. ಯಾವ ದೀಪವನ್ನ ನಿರ್ಗುಣ ಸ್ವರದಲ್ಲಿ ಉಸಿರನ್ನ ಬಿಟ್ಟು ದೀಪ ಹಚ್ಚಿರ್ತಾರೆ ಆ ದೀಪ ಎಣ್ಣೆ ಅಥವಾ ತುಪ್ಪ ಇರೋಷ್ಟು ಸಮಯ ಮಾತ್ರ ಉರ್ದಿರುತ್ತೆ, ನಂತರ ಶಾಂತಿ ಆಗತ್ತೆ. ಆದರೆ ಸಗುಣ ಸ್ವರದಲ್ಲಿ ಹಚ್ಚಿರುವಂತ ದೀಪ ಎಣ್ಣೆ ತುಪ್ಪ ಖಾಲಿ ಆದ್ರೂ ಕೂಡ ಇನ್ನೂ ಉರಿತಾ ಇರುತ್ತೆ. ಇದನ್ನ ನಾನು ನವರಾತ್ರಿ ಸಮಯದಲ್ಲಿ 9 ದಿನ ದೀಪ ಹಚ್ಚೋ ಅಂತ 9 ದಿನ ಕಂಪ್ಲೀಟ್ ಆಗಿ ಮನೆಯಲ್ಲಿ ದೀಪ ಇರಬೇಕು ಅಂತ ನಾನು ಕೇವಲ ಎಣ್ಣೆ ಹಚ್ಚಿ ನನ್ನ ಒಂದು ಕ್ಲಾಸಲ್ಲಿ ಇದನ್ನ ಮಾಡಿಸ್ತೀನಿ. ಸ್ವರ ವಿಜ್ಞಾನದ ಜೊತೆ ದೀಪ ಹಚ್ಚಿದಾಗ 9 ದಿನ ಎಣ್ಣೆ ಖಾಲಿ ಆಗಿದ್ರೂ ಕೂಡ ದೀಪ ಉರಿಯತ್ತೆ, ಶಾಂತಿ ಆಗೋದಿಲ್ಲ. ನಾನು ಯಾವುದೇ ಒಂದು ಸಭೆ ಸಮಾರಂಭ ಗೆಸ್ಟ್ ಆಗಿ ಅತಿಥಿಯಾಗಿ ಹೋದಾಗ ನನಗೆ ದೀಪ ಹಚ್ಚೋ ಒಂದು ಇದನ್ನ ಹೇಳಿದಾಗ ದೀಪ ಹಚ್ತೀವಿ ನಾವೆಲ್ಲರೂ ಸೇರಿ. ಸೊ ಆ ಸಮಯದಲ್ಲಿ ನಾನು ಸ್ವರ ವಿಜ್ಞಾನದ ಜೊತೆ ದೀಪ ಹಚ್ಚಿದಾಗ ಆ ಕಾರ್ಯಕ್ರಮ ಮುಗಿದು ಕೂಡ ದೀಪ ಶಾಂತಿ ಆಗಿರಲ್ಲ. ಎಣ್ಣೆ ಸ್ವಲ್ಪ ಹಾಕಿದ್ರು ಕೂಡ ಎಣ್ಣೆ ಹಾಗೆ ಇರುತ್ತೆ. ಇದನ್ನ ನಾನು 2021ರಲ್ಲಿ ನಾನು ಮಾಡಿಸಿದ್ದೆ. ನನ್ನ ಒಂದು ಕ್ಲಾಸ್ ಇದ್ದಾಗ ರೆಸಾರ್ಟ್ ಅಲ್ಲಿ ದೀಪ ಹಚ್ಚಿದ್ದೆ. 10 ಗ್ರಾಮ್ ತುಪ್ಪನ ಹಾಕ್ಬಿಟ್ಟು ಜಸ್ಟ್ ದೀಪ ಹಚ್ಚಿದ್ದು. ಅದು ನನ್ನ ಕ್ಲಾಸ್ ಮುಗಿದು 7:15 ನನ್ನ ಕ್ಲಾಸ್ ಮುಗೀತು. ಬೆಳಗ್ಗೆ ಹಚ್ಚಿದ್ದು ದೀಪ 10 ಗ್ರಾಮ್ ತುಪ್ಪದಲ್ಲಿ. ತುಪ್ಪ ಕೂಡ ಕಡಿಮೆ ಆಗಿಲ್ಲ, ದೀಪ ಕೂಡ ಶಾಂತಿ ಆಗಿಲ್ಲ. ಅಷ್ಟು ಪವರ್ಫುಲ್ಲು. ಕೇವಲ ನಾವು ಹಚ್ಚುವಂತ ದೀಪದಲ್ಲಿ ಪ್ರಾಣ ಶಕ್ತಿಯನ್ನ ತುಂಬ್ತೀವಿ. ಯಾಕೆ ಸ್ವರ ವಿಜ್ಞಾನ ಇಷ್ಟು ಪವರ್ಫುಲ್ ಅಂದ್ರೆ ನಾವು ಪ್ರತಿಯೊಂದಕ್ಕೂ ಪ್ರಾಣ ಶಕ್ತಿಯನ್ನ ತುಂಬ್ತೀವಿ. ನೀವು ಪ್ರತಿಮೆಗಳನ್ನ ಯಾವುದೇ ಒಂದು ಪ್ರತಿಮೆ ಇಡುವಾಗ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರೆ. ಆ ಪ್ರಾಣ ಶಕ್ತಿಯನ್ನ ತುಂಬಿ ಮಾಡೋ ಅಂತದ್ದು. ಸೊ ಪ್ರತಿಮೆ ಮಾಡುವಾಗ್ಲೂ ಪ್ರತಿಮೆ
ಪ್ರಾಣ ಪ್ರತಿಷ್ಠೆ ಮಾಡುವಾಗ್ಲೂ ಚಂದ್ರನಾಡಿಯಲ್ಲಿ ಮಾಡಿದಾಗ ಆ ಒಂದು ಇಡೋ ಅಂತ ದೇವರಲ್ಲಿ ಬಹಳವಾದ ಒಂದು ಶಕ್ತಿ ತುಂಬಿರುತ್ತೆ. ಅನ್ಕೊಂಡಿರುವಂತ ನಮ್ಮ ಎಲ್ಲ ಆಸೆಗಳು ಪೂರ್ಣ ಆಗತ್ತೆ. ಆ ಒಂದು ಪ್ರತಿಮೆಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಚಂದ್ರನಾಡಿಯಲ್ಲಿ ಮಾಡಿದಾಗ ಸೊ ಒಂದು ದೀಪದಲ್ಲಿ ಪ್ರಾಣ ಶಕ್ತಿ ತುಂಬಿದಾಗ ಆ ದೀಪನೇ ಅಷ್ಟು ದೀರ್ಘಕಾಲ ಉರಿಯತ್ತೆ ಅಂದ್ರೆ ನೀವು ನೀವು ಇಡುವಂತ ಪ್ರತಿ ಹೆಜ್ಜೆಯಲ್ಲೂ ಕರೆಕ್ಟಾಗಿ ಪ್ರಾಣ ಶಕ್ತಿಯನ್ನ ತುಂಬಿದ್ರಿ ಅಂದ್ರೆ 100 ಅಲ್ಲ 1000% ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಹೆಲ್ತ್ ಏರಿಯಾ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಅಥವಾ ಒಂದು ಕೆರಿಯರ್ ಇರ್ಬೋದು, ಅಥವಾ ಒಂದು ಇಂಟರ್ವ್ಯೂ ಇರ್ಬೋದು, ಪ್ರತಿ ಒಂದರಲ್ಲೂ ನೀವು ಸಕ್ಸಸ್ನ ಕಾಣ್ತೀರ. ಸೊ ಬಿಸ್ನೆಸ್ ಅಲ್ಲಿ ಲಾಸ್ ಆದವರು ಕೂಡ ಕೇವಲ ನನ್ನನ್ನ ಯಾವುದೇ ಒಂದು ಬಿಸ್ನೆಸ್ಸು ಅಥವಾ ಒಂದು ನೆಗೆಟಿವ್ ಎನರ್ಜಿನ ಒಂದು ಮನೆಯಲ್ಲಿ ತೆಗಿಲಿಕ್ಕೆ ನನಗೆ ಹೇಳಿದಾಗ ಕನ್ಸಲ್ಟೇಷನ್ ಇದ್ದಾಗ ನಾನು ಹೋಗ್ತೀನಲ್ಲ, ಸೊ ಎಂಥ ಬಿಸ್ನೆಸ್ ಲಾಸ್ ಆದಾಗ್ಲೂ ಕೂಡ ಕೇವಲ ನೀವು ಸ್ವರನಾಡಿಯ ಜೊತೆ ಸ್ವಸ್ತಿಕ್ನ ಇಟ್ರೆ ಸಾಕು, ಆ ಬಿಸ್ನೆಸ್ ಡೆವಲಪ್ ಆಗತ್ತೆ. ಎಂತೆಂಥ ಲಾಸ್ ಆಗಿರೋವಂಥ ಬಿಸ್ನೆಸ್ ಕೂಡ ಪ್ರಾಫಿಟ್ ಸಿಕ್ಕಿದೆ, ಮುಚ್ಚೋಗಿರೋವಂಥ ಶಾಪ್ ಕೂಡ ತೆರೆದಿದೆ. ಅಂತ ಒಂದು ಪವರ್ಫುಲ್ ಈ ಸ್ವರ ವಿಜ್ಞಾನ. ಅಂಡ್ ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ಇವತ್ತಿನ ದಿನ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಕಣ್ಣು ದೃಷ್ಟಿ, ಕೆಟ್ಟ ಕಣ್ಣು, ಈ ಎಲ್ಲವನ್ನ ದೂರ ಮಾಡ್ಕೊಳ್ಬೋದು ನಮ್ಮ ಉಸಿರಾಟದ ಮೂಲಕ. ಚಂದ್ರನಾಡಿಯ ಮೂಲಕ ಯಾವಾಗ ನೀವು ಮನೆಯನ್ನ ನಿವಾಳಿಸಿ ಅಥವಾ ಒಂದು ಕಲುಪಿನಿಂದ ದೃಷ್ಟಿ ತೆಗೆಯುವಾಗ ಚಂದ್ರನಾಡಿಯ ಮೂಲಕ ಆ ವ್ಯಕ್ತಿಯಿಂದ ನೀವು ನೆಗೆಟಿವ್ ಎನರ್ಜಿನ ತೆಗಿತೀರಾ, ಅದು ಮೈಂಡ್, ಬಾಡಿ, ಸೋಲ್ ಮೂರರಿಂದನೂ ಆ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗತ್ತೆ. ಮತ್ತೆ ಬಿಸ್ನೆಸ್ ಅಲ್ಲೂ ಅಷ್ಟೇ, ಎಂಥ ಒಂದು ಬಿಸ್ನೆಸ್ ಕೂಡ ಲಾಸ್ ಆಗಿದ್ರು ನೀವು ಸೂರ್ಯ ನಾಡಿ ಪೃಥ್ವಿ ತತ್ವದಲ್ಲಿ ಪ್ರಾರಂಭ ಮಾಡಿದ್ರೆ ಅಥವಾ ಏನೇ ಒಂದು ಸ್ಟಾರ್ಟ್ ಮಾಡಿದ್ರು ಕೂಡ ಅದು 100% ಸಕ್ಸಸ್ ಸಿಗತ್ತೆ. ಹಾಗಿದ್ರೆ ಈ ಪಂಚತತ್ವಗಳು ಬರೋದು ಹೇಗೆ ಗೊತ್ತಾಗತ್ತೆ, ಅಂದ್ರೆ ಹೇಗೆ ಕಂಡುಹಿಡಿಬಹುದು ಅದನ್ನ? ಪಂಚತತ್ವಗಳು ನಮಗೆ ಈ ಒಂದು ವಾಯುತತ್ವ ಅಂತ ಅನ್ನಲ್ಲ, ಡಯಾಗ್ನಲ್ ಆಗಿ ಹೋಗ್ತಾ ಇರುತ್ತೆ. ಅಂದ್ರೆ ನಮ್ದು ಉಸಿರು ಮೇಲೆ ಮೇಲೆ ಬರ್ತಾ ಇರುತ್ತೆ, ಈ ರೀತಿ ಹೋಗ್ತಿದ್ದಾಗ ಅದು ವಾಯುತತ್ವ ಅಂತ. ಇನ್ನು 4 ಅಂಗುಲ ನಾವು ಕೈಯಲ್ಲೂ ಕೂಡ ಮಾಡ್ಬೋದು. ಸೊ ವಾಯುತತ್ವ 4 ಅಂಗುಲ ಇದಿರುತ್ತೆ. ಜಲತತ್ವ 8 ಅಂಗುಲ, ಪೃಥ್ವಿ ತತ್ವ 12 ಅಂಗುಲ, ಹಾಗೂ ವಾಟರ್ ಎಲಿಮೆಂಟ್ ಜಲತತ್ವ ನಿಮಗೆ 16, ಆಕಾಶ ತತ್ವ ನಿಮಗೆ 16 ಅಂಗುಲದಲ್ಲಿ ನಿಮಗೆ ಬರುತ್ತೆ. ಸೊ ಇದನ್ನ ನಾನು ಅಡ್ವಾನ್ಸ್ ಲೆವೆಲ್ ಸ್ವರವಿಜ್ಞಾನ ಹೇಳ್ಕೊಟ್ಟಾಗ ಒಂದು ಕೈ ಮೂಲಕ, ಅಳತೆ ಮೂಲಕ ಕೂಡ ನಾವು ಕಂಡುಹಿಡ್ಕೊಳ್ಬಹುದು. ಅದರ ಜೊತೆ ನಾವು ವಿಶೇಷವಾಗಿ ಬಾಲ್, ಕೇವಲ ಚೆಂಡಿನ ಮೂಲಕ ನಮ್ಮ ಅಟ್ ಪ್ರೆಸೆಂಟ್ ಯಾವ ನಾಡಿ ನಡೀತಾ ಇದೆ, ಯಾವ ಒಂದು ತತ್ವ ನಡೀತಾ ಇದೆ ನಮ್ಮಲ್ಲಿ ಅನ್ನೋದು ಗೊತ್ತಾಗತ್ತೆ. ಎದುರುಗಡೆ ವ್ಯಕ್ತಿಯ ತತ್ವವನ್ನು ನಾವು ಕಂಡುಹಿಡಬಹುದು. ತುಂಬಾ ಆನಂದವಾಗಿದ್ದಾರೆ ಅಂದ್ರೆ ಅವ್ರಿಗೆ ವಾಟರ್ ಎಲಿಮೆಂಟ್ ನಡೀತಾ ಇದೆ, ಜಲತತ್ವ ನಡೀತಾ ಇದೆ ಅಂತ ಕಂಡುಹಿಡ್ಕೊಳ್ಬಹುದು. ತುಂಬಾ ಫೈರಿ ಎನರ್ಜಿ, ತುಂಬಾ ಹೀಟು, ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಸೂರ್ಯನಾಡಿ ಅಗ್ನಿ ತತ್ವ ನಡೀತಾ ಇದೆ ಅಂತ ಅನ್ಕೊಳ್ಬಹುದು. ಸೊ ಯಾವುದೇ ಒಂದು ವ್ಯಕ್ತಿಯನ್ನ ನೋಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗತ್ತೆ. ಈವನ್ ಇನ್ನೊಂದು ಸ್ವರ ವಿಜ್ಞಾನದಲ್ಲಿ ಯಾವ ವ್ಯಕ್ತಿ ಕಳ್ದೋಗಿದ್ರು ಅಥವಾ ಯಾವ್ದಾದ್ರು ವಸ್ತು ಕಳ್ದೋಗಿದ್ರೆ ಅಥವಾ ಯಾವುದಾದರೂ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಸ್ವರ ವಿಜ್ಞಾನದಲ್ಲಿ ಸಿಗತ್ತೆ. ಸೊ ಸ್ವರ ವಿಜ್ಞಾನದಿಂದ ಮುಂದಿನ ಭವಿಷ್ಯವನ್ನು ಕೂಡ ಹೇಳ್ಬೋದು. ಈವನ್ ಸ್ವರ ವಿಜ್ಞಾನದಲ್ಲಿ ನಾನು ಪ್ರಶ್ನಶಾಸ್ತ್ರ ಕೂಡ ತಗೊಳ್ತೀನಿ, ಮುಂದೇನಾಗತ್ತೆ ಅಥವಾ ಯಾವ್ದಾದ್ರು ವ್ಯಕ್ತಿ ಕಳ್ದೋಗಿದ್ರೆ ಸಿಗ್ತಾರ, ಎಲ್ಲವನ್ನೂ ಕೂಡ ಈ ಸ್ವರ ವಿಜ್ಞಾನ ತಿಳಿಸ್ಕೊಡುತ್ತೆ. ಅಂತ ಒಂದು ಅದ್ಭುತವಾದ ವಿಜ್ಞಾನ ಈ ಸ್ವರ ವಿಜ್ಞಾನ. ಈಗ ನಮ್ಮ ಪಾಡ್ಕಾಸ್ಟ್ ನೋಡ್ತಿರೋ ನಮ್ಮ ಸ್ನೇಹಿತರಲ್ಲ, ಈಗ ಅವ್ರಿಗೆ ಏನೋ ಆಸೆ ಇರುತ್ತೆ, ಏನಾದ್ರೂ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಲವ್, ಮದುವೆನೋ ಅಥವಾ ಹಣನ ಅಟ್ರಾಕ್ಟ್ ಮಾಡಬೇಕು ಅಂತನೋ. ಸೊ ಈ ಸ್ವರ ವಿಜ್ಞಾನದಿಂದ ಅದನ್ನ ಹೇಗೆ ಪಡಿಬಹುದು ಅವರು? ಸ್ವರ ವಿಜ್ಞಾನದಲ್ಲಿ ಅನ್ಕೊಂಡಿರೋಂತ ಎಲ್ಲಾ ಕನಸು ಆಸೆಗಳನ್ನ ನೆರವೇರಿಸ್ಕೊಳ್ಬಹುದು. ಇದಕ್ಕೆ 7 ಸ್ಟೆಪ್ಸ್ ಇದೆ. ಇನ್ನ ಒಂದು ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸ್ವರ ವಿಜ್ಞಾನದ ಜೊತೆ ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದಾಗ್ಲೇನೆ ಪ್ರತಿದಿನ ಇವತ್ತು ಬೆಳಗ್ಗೆ ಎದ್ದಿದ್ದೀನಿ, ಇವತ್ತಿನ ದಿನ ಹೇಗಿದೆ ಅನ್ನೋದು ನಮ್ಮ ನಾಡಿಯಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತ ಅಂದ್ರೆ ಇದು ವಿಶೇಷವಾದದ್ದು. ನಮ್ಮ ಚಂದ್ರನಾಡಿ ಅಥವಾ ಸೂರ್ಯನಾಡಿ ಏನು ಹೊಡಿತಾ ಇರುತ್ತೆ, ಆ ಒಂದು ಪಾದವನ್ನ ನಾವು ಭೂಮಿಗೆ, ನೆಲಕ್ಕೆ ಇಡಬೇಕು. ಈಗ ಸೂರ್ಯನಾಡಿ ಹೊಡಿತಾ ಇರುತ್ತೆ, ನಾನು ಚಂದ್ರನಾಡಿ ಇಟ್ಟೆ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಪವರ್ ನಡೀತಾ ಇರುತ್ತೆ, ಅಂದ್ರೆ ಎಲೆಕ್ಟ್ರಿಕ್ ಇಲ್ಲಿರುತ್ತೆ. ಸೊ ನಾನು ಚಂದ್ರನಾಡಿ ಇಟ್ಟಾಗ ಇದು ಡೆಡ್ ಬಾಡಿ ಆಗುತ್ತೆ, ಅಂದ್ರೆ ಈ ದಿನ ಡೆಡ್ ಡೇ ಆಗುತ್ತೆ. ಸೂರ್ಯನಾಡಿ ನಡೀತಿದ್ದಾಗ ಸೂರ್ಯನಾಡಿದು ಏನಿದೆ ಅಂದ್ರೆ ರೈಟ್ ಲೆಗ್, ಸೂರ್ಯನಾಡಿ ಅಂದ್ರೆ ರೈಟು
ಚಂದನಾಡಿ ಅಂದ್ರೆ ಲೆಫ್ಟ್ ನೋಸ್ಟ್ರಿಲ್. ನೀವು ಜಸ್ಟ್ ಹಿಂಗ್ ನೋಡ್ಕೊಳ್ಬಹುದು. ಸೊ ಇದು ಪ್ರತಿಯೊಬ್ರು ಕೂಡ ಯಾರ್ಯಾರ ಆಸೆ ಕನಸುಗಳು ಏನ್ ಬೇಕಾದ್ರೂ ಈಡೇರಿಸ್ಕೊಳ್ಬಹುದು. ಇದು ಶಿವ ಪಾರ್ವತಿಗೆ ಹೇಳಿರುವಂತದ್ದು. ಸೊ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಯಾವ ನಾಡಿ ಹೊಡಿತಾ ಇರುತ್ತೋ, ಯಾವ ನಾಡಿ ಚಂದನಾಡಿ ಹೊಡಿತಾ ಇದ್ರೆ ಲೆಫ್ಟ್ ಸೈಡ್ ಹೇಳಿ. ಹಂಗಂತ ತುಂಬಾ ಜನ ಅಯ್ಯೋ ಎಡಗಡೆ ಹೇಳ್ಬಾರ್ದು, ಎಡಗಡೆ ಎದ್ರೆ ಕೆಟ್ಟದಾಗತ್ತೆ. ಖಂಡಿತ ಇಲ್ಲ. ಚಂದನಾಡಿ ನಡೀತಿದ್ದಾಗ ನೀವು ಎಡಗಡೆನೇ ಹೇಳ್ಬೇಕು. ಸೂರ್ಯನಾಡಿ ನಡೀತಿದ್ದಾಗ ನೀವು ಬಲಗಡೆನೇ ಹೇಳ್ಬೇಕಾಗತ್ತೆ. ಸೊ ಸೂರ್ಯನಾಡಿ ನಡೀತಿದ್ದಾಗ ನೀವು ರೈಟ್ ಸೈಡ್ ಎದ್ದು ರೈಟ್ ಲೆಗ್ ಅನ್ನ ಪಾದಕ್ಕೆ ಊರ್ಬೇಕು, ಭೂಮಿಗೆ ಊರ್ಬೇಕು. ಊರ್ಬಿಟ್ಟು ರೈಟ್ ಲೆಗ್ಗಿನಿಂದ ಭೂತಾಯಿಯನ್ನ ಸ್ಪರ್ಶ ಮಾಡಿಕೊಂಡು ನೀವು ಚಂದನಾಡಿ ಅಂದ್ರೆ ಸಮಸಂಖ್ಯೆ, ಸೂರ್ಯನಾಡಿ ಅಂದ್ರೆ ಬೆಸ ಸಂಖ್ಯೆ ಅಂತ ಕರಿತೀವಿ. ಸೊ ಸೂರ್ಯನಾಡಿ ಅಂದ್ರೆ ಬೆಸ ಅಂತ ಅಂದ್ರೆ 1, 3, 5, 7, 9, 11 ಈ ರೀತಿಯಾಗಿ ನೀವು ಮೊದಲನೇದಾಗಿ ಪಾದ ಊರಿದ ಮೇಲಿಂದ ನಿಮ್ಮ ಒಂದು ಕೈಯಿನಿಂದ ಈ ರೀತಿ ಮಡ್ಚ್ಕೊಂಡು ನಿಮ್ಮ ಆಸೆ ಏನಿದೆ, ಫಾರ್ ಎಕ್ಸಾಂಪಲ್ ನಂಗೆ ದುಡ್ಡು ಬರಬೇಕು, 50,000 ಬರಬೇಕು, ಅಥವಾ ನಂಗೆ ನಾಳೆ ಇವತ್ತು ಹೋಗ್ತಿರೋ ಅಂತ ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಸಿಗ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್. ನೀವು ಯೂನಿವರ್ಸ್ನ ಪ್ರೇಮ್ ಮಾಡಿ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಕೂಡ ಸ್ವರ ವಿಜ್ಞಾನದೊಳಗೇನೆ ಇದೆ. ಸೊ ಕೇಳ್ಕೊಳ್ಳಿ, ಥ್ಯಾಂಕ್ ಯು ಯೂನಿವರ್ಸ್, ನಂಗೆ ಇವತ್ತು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದೆ, ಥ್ಯಾಂಕ್ ಯು ಅನ್ಬಿಟ್ಟು ಯಾವ ನೋಸ್ಟ್ರಿಲ್ ನಡೀತಾ ಇರುತ್ತೆ ಅದನ್ನ ಉಸಿರನ್ನ ತಗೊಂಡು ನೀವು 7 ಬಾರಿ ಅಥವಾ 3 ಬಾರಿ ಬೆಸ ಸಂಖ್ಯೆಯಲ್ಲಿ ನಡೀತಾ ಇರೋದು, ಬೆಸ ಸಂಖ್ಯೆಯಲ್ಲಿ ನೀವು ಜಸ್ಟ್ 3 ಬಾರಿ ಟ್ಯಾಪ್ ಮಾಡ್ಬೇಕಾಗತ್ತೆ. ಅದೇ ರೀತಿ ರೈಟ್ ಲೆಗ್ ಅನ್ನ 3 ಬಾರಿ ಟ್ಯಾಪ್ ಮಾಡ್ಬೇಕಾಗತ್ತೆ. ಅದಾದ್ಮೇಲಿಂದ ನಿಮ್ಮ ಇಡೀ ಒಂದು ಬಾಡಿಯಲ್ಲಿ ಈ ರೀತಿ ತಗೊಂಡು ನಿಮ್ಮ ಆಸೆ ಏನಿದೆ, ಇಂಟರ್ವ್ಯೂ ಅಲ್ಲಿ ನಾನು ಇವತ್ತು ಸಕ್ಸಸ್ ಸಿಕ್ತು, ಥ್ಯಾಂಕ್ ಯು ಯೂನಿವರ್ಸ್, ಇವತ್ತು ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಸಿಕ್ತು, ಥ್ಯಾಂಕ್ ಯು ಯೂನಿವರ್ಸ್, ಇವತ್ತು ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಸಿಕ್ತು, ಇವತ್ತಿನ ದಿನ ತುಂಬಾ ಹ್ಯಾಪಿ ಆಗಿದ್ದೆ ಅನ್ಬಿಟ್ಟು ನೀವು ಜಸ್ಟ್ ಇದನ್ನ ಇಟ್ಕೊಂಡಿರ್ತಿರಲ್ಲ, ಯಾವ ನಾಡಿ ನಡೀತಿರುತ್ತೆ ಚೆಕ್ ಮಾಡ್ಕೊಂಡು ಆ ನಾಡಿನ ಉಸಿರನ್ನ ತಗೊಂಡು ಈ ರೀತಿ ಜಸ್ಟ್ ನೀವು ಭೂಮಿಗೆ ಹಿಂಗ್ ಬಿಡ್ಬೇಕು. ಸೊ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್, ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಒಂದು ನಾಡಿ ಅಲೈನ್ ಆಗಿರೋದ್ರಿಂದ ಈ ಒಂದು ಸಂದೇಶ ಯೂನಿವರ್ಸ್ಗೆ ಹೋಗುತ್ತೆ, ನಿಮ್ಮ ಆಸೆ ನೆರವೇರುತ್ತೆ. ಇದ್ರ ಜೊತೆ ಒಟ್ಟು 7 ಸ್ಟೆಪ್. ಬೆಳಗ್ಗೆ ಏಳುವಾಗ ಯಾವ ನಾಡಿ ನಡೀತಾ ಇರುತ್ತೆ ಆ ದಿಕ್ಕಲ್ಲಿ ನೀವು ನೋಡ್ಬೇಕು. ಅದಾದ್ಮೇಲಿಂದ ರೈಟ್ ಲೆಗ್ ಅನ್ನ ಇಡಬೇಕು. 7 ಬಾರಿ ಅಥವಾ 3 ಬಾರಿ ಬೆಸ ಸಂಖ್ಯೆ ಇದ್ರೆ ಬೆಸ ಅಂದ್ರೆ ಸೂರ್ಯನಾಡಿ ನಡೀತಾ ಇದ್ರೆ ಬೆಸ, ಚಂದ್ರನಾಡಿ ನಡೀತಿದ್ರೆ 2, 4, 6, 8, 10 ಈ ರೀತಿಯಾಗಿ ಟ್ಯಾಪ್ ನ ಮಾಡ್ಬಿಟ್ಟು ನಂತರ ಕೈಯಲ್ಲೂ ಕೂಡ ಟ್ಯಾಪ್ ನ ಮಾಡಿ ನಿಮ್ಮ ಆಸೆ ಏನಿದೆ ಅದನ್ನ ಭೂತಾಯಿಗೆ, ಯೂನಿವರ್ಸ್ಗೆ ಕೇಳ್ಕೊಂಡು ಈ ರೀತಿ ಹಾಕ್ಬಿಟ್ಟು ನಂತರ ನೀವು ಯಾವ ಒಂದು ನಾಡಿ ನಡೀತಾ ಇರುತ್ತೆ, ಲೆಫ್ಟ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ತಿರುಗ್ಬೇಕು, ರೈಟ್ ಸೈಡ್ ನೋಸ್ಟ್ರಿಲ್ ನಡೀತಾ ಇದ್ರೆ ರೈಟ್ ಸೈಡ್ ತಿರ್ಕೊಂಡು ನೀವು ಸೀದಾ ಹೋಗುವಾಗ 7 ಬಾರಿ, ಈಗ ಸೂರ್ಯನಾಡಿ ನಡೀತಾ ಇದೆ ಅಂದ್ರೆ ಮಾಮೂಲಿ 7 ಬಾರಿ ನಡೆದು 7 ಬಾರಿ ಟ್ಯಾಪ್ ನ ಮಾಡಿ. ಲೆಫ್ಟ್ ಸೈಡ್ ನಡೀತಾ ಇದೆ, ಚಂದ್ರನಾಡಿ ನಡೀತಾ ಇದೆ ಅಂದ್ರೆ ಲೆಫ್ಟ್ ಸೈಡ್ ತಿರ್ಕೊಂಡು 7 ಬಾರಿ ಟ್ಯಾಪ್ ಮಾಡ್ಬಿಟ್ಟು ನೀವು ಟುಡೇ ಸೂಪರ್ ಡೇ, ಲಕ್ಕಿ ಡೇ, ಅಮೇಸಿಂಗ್ ಡೇ, ನಿಮ್ದು ಏನ್ ಅಫರ್ಮೇಶನ್ ಇರುತ್ತೆ ಅದನ್ನ ಓದ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅನ್ಕೊಂಡು ಹೋಗಿ. ನೀವು ಇಡೋಂತ ಪ್ರತಿ ಹೆಜ್ಜೆನೂ ಸಕ್ಸಸ್ ಸಿಗತ್ತೆ. ಯಾವ ನಾಡಿ ನಡೀತಾ ಇರುತ್ತೆ ಆ ನಾಡಿ ಬಿಟ್ಟು ಲೆಫ್ಟ್ ಸೈಡ್ದು ಕಾಲಿಟ್ರಿ, ಅಥವಾ ರೈಟ್ ನಡೀತಾ ಇರುತ್ತೆ ಲೆಫ್ಟ್ ಇಟ್ರಿ, ಲೆಫ್ಟ್ ನಡೀತಾ ಇರುತ್ತೆ ರೈಟ್ ಇಟ್ರೆ ಇವತ್ತಿನ ದಿನ 100% ಡೆಡ್ ಬಾಡಿ ಇಟ್ಟಾಗ ನೀವ್ ಏನ್ ಅನ್ಕೊಂಡಿದ್ ಕೆಲ್ಸನೂ ನೆರವೇರಲ್ಲ. ಇದೇ ಕಾರಣ, ಇವತ್ತು ಏನ್ ಅನ್ಕೊಂಡ್ರು ಯಾಕೋ ಕೆಲ್ಸನೇ ಆಗ್ತಾ ಇಲ್ಲ, ಯಾಕೋ ಡಿಲೇ ಆಗ್ತಾ ಇದೆ, ಇವತ್ತು ಅನ್ಕೊಂಡಿದ್ದೆ ಆಗತ್ತೆ ಅಂತ, ನಿನ್ನೆ ಆಗತ್ತೆ ಅಂತ ಹೇಳೋದು ಇವತ್ತು ಆಗಿಲ್ಲ ಅಂದ್ರೆ ನೀವು ಡೆಡ್ ಬಾಡಿ ಇಟ್ಟಿರ್ತೀರಾ. ಈ 7 ಸ್ಟೆಪ್ ನ ಯಾವ ವ್ಯಕ್ತಿ ಕರೆಕ್ಟ್ ಆಗಿ ಫಾಲೋ ಮಾಡಿ 21 ದಿನ ಮಾಡ್ತೀರಾ, ಖಂಡಿತ 100 ಅಲ್ಲ 1000% ಗ್ಯಾರಂಟಿ ನಿಮಗೆ ನಿಮ್ಮ ಆಸೆಗಳು ನೆರವೇರುತ್ತೆ. ಬಹಳ ಈಸಿಯಾದ ಒಂದು ಮೆಥಡ್ ಈ 7 ಸ್ಟೆಪ್. ಈ 7 ಸ್ಟೆಪ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಕನಸುಗಳು ನನ್ಸುಗಳು ಎಲ್ಲವೂ ಕನಸು ನನ್ಸಾಗತ್ತೆ. ಮತ್ತೆ ಮಕ್ಕಳಾಗ್ದವ್ರಿಗೂ ಕೂಡ ಈ ಸ್ವರ ವಿಜ್ಞಾನದಿಂದ ನಿಜಾನ ಅದು? ಖಂಡಿತ ಹೌದು. ಯಾಕೆಂದ್ರೆ ಸ್ವರ ವಿಜ್ಞಾನದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ. ಎಲ್ಲದಕ್ಕೂ ಪರಿಹಾರ ತಿಳಿಸಿರೋದು ಈ ಸ್ವರ ವಿಜ್ಞಾನ. ಸೊ ಮಕ್ಕಳಾಗ್ಲಿಲ್ದವ್ರಿಗೆ ಯಾಕೆ ಫಸ್ಟ್ ಕಾರಣ ಹೇಳ್ತೀನಿ. ಆ ಒಂದು ಗಂಡ ಹೆಂಡತಿ ಮಿಲನ ಆಗುವಾಗ ಸುಷುಮ್ನಾ ನಾಡಿಯಲ್ಲಿ ಅಥವಾ ಒಂದು ಸೂರ್ಯ ನಾಡಿಯಲ್ಲಿ ಆವೇಶದಲ್ಲಿ ಒಂದು ಏನು ಮಿಲನ ಆದಾಗ ಮಕ್ಕಳು ಆಗುವಂತ ಚಾನ್ಸಸ್ ಕಡಿಮೆ, ಅಥವಾ ಇಬ್ಬರಲ್ಲೂ ಹೀಟ್ ಪ್ರೊಡ್ಯೂಸ್ ಆದಾಗ ಆ ಒಂದು
ಮಕ್ಕಳು ಅಬಾರ್ಷನ್ ಆಗುವಂತ ಚಾನ್ಸಸ್ ಹೆಚ್ಚಾಗಿ ಇದೆ. ಸೊ ಹೆಣ್ಣು ಚಂದ್ರನಾಡಿ, ಗಂಡು ಸೂರ್ಯನಾಡಿ ಅಥವಾ ಚಂದ್ರನಾಡಿಯಲ್ಲಿ ಇದ್ದಾಗ ಹೆಣ್ಣು ಮಗು ಆಗುವಂತ ಚಾನ್ಸಸ್ ಇರುತ್ತೆ. ಗಂಡು ಸೂರ್ಯನಾಡಿ, ಹೆಣ್ಣು ಸೂರ್ಯನಾಡಿ ಇದ್ದಾಗ ಅಬಾರ್ಷನ್ಸು ಅಥವಾ ಗಂಡು ಮಕ್ಕಳು ಹುಟ್ಟುದು ಆ ಮಕ್ಕಳ ಮೇಲೆ, ಮಕ್ಕಳಿಗೆ ತುಂಬಾ ಕೋಪ ಅಥವಾ ಒಂದು ಆವೇಶ, ತುಂಬಾ ಹಠ, ಈ ರೀತಿ ಸ್ವಭಾವಗಳನ್ನ ನೀವು ಕಾಣ್ಬೋದು. ಸೊ ಮಕ್ಕಳಾಗ್ಲಿಲ್ದವ್ರಿಗೆ ಮಕ್ಕಳಾಗ್ಬೇಕು ಅಂದ್ರೆ ಶುಕ್ರವಾರ ರೋಹಿಣಿ ನಕ್ಷತ್ರದ ದಿನ ಅಥವಾ ಭರಣಿ ನಕ್ಷತ್ರದ ದಿನ, ಶುಕ್ರವಾರ ದಿನ ಯಾವ ಒಂದು ಗಂಡು ಹೆಣ್ಣು ಮಿಲನ ಆಗ್ತಾರೆ ಚಂದ್ರನಾಡಿಯಲ್ಲಿ 100 ಅಲ್ಲ 1000% ಮಕ್ಕಳಾಗತ್ತೆ. ಮಕ್ಕಳಾಗಿರುವಂತ ತುಂಬಾನೇ ನಾನು ನೋಡಿದ್ದೀನಿ. ಡಾಕ್ಟ್ರು ಮಕ್ಕಳೇ ಆಗಿಲ್ಲ ಅಂದಿರೋರು ಕೂಡ ಇವತ್ತು ಮಕ್ಕಳಾಗಿದ್ದಾರೆ. ಬಿಕಾಸ್ ನಾಡಿಯಲ್ಲಿ ಆ ಶಕ್ತಿ ಇದೆ, ಆ ಪವರ್, ಆ ಒಂದು ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಆಗತ್ತೆ. ಯಾಕೆಂದ್ರೆ ಚಂದ್ರನಾಡಿ ಅಂದ್ರೆ ಫೆಮಿನೈನ್ ಎನರ್ಜಿ, ಸೂರ್ಯನಾಡಿ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ ಮೇಲ್ ಎನರ್ಜಿ. ಆ ಒಂದು ಹೀಟ್ ಅಥವಾ ಒಂದು ಆಗಲ್ಲ, ಆವೇಶ ಎಲ್ಲವೂ ಸೂರ್ಯನಾಡಿಯಲ್ಲಿ ಕ್ರಿಯೇಟ್ ಆಗತ್ತೆ. ನೀವು ಯಾವುದೇ ಒಂದು ಏನು ಒಂದು ಪವರ್ ಬೇಕು ಅಥವಾ ಒಂದು ಶಕ್ತಿ ಬೇಕು, ಈಗ ಮೇಲಿಂದ ಮೇಲೆ ಅಬೋಷನ್ ಆಗತ್ತೆ, ಯಾಕೆಂದ್ರೆ ಶಕ್ತಿ ಇರಲ್ಲ ಆ ಟೈಮಲ್ಲಿ ಸೂರ್ಯನಾಡಿಯನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ನೋಡ್ಕೊಂಡು ಈ ಸ್ವರ ವಿಜ್ಞಾನವನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಯಾವ ಸಮಯದಲ್ಲಿ ಯಾವ ನಾಡಿನ ನಾವು ಆಕ್ಟಿವೇಟ್ ಮಾಡೋದ್ರಿಂದ ಯಾವ ಒಂದು ಫಲಿತಾಂಶ ಸಿಗತ್ತೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಮತ್ತೆ ನೀವೇ ಹೇಳಿದ್ರಿ ಇದು ಗುಪ್ತ ರಹಸ್ಯ ಅಂತ ಅಂದ್ಬಿಟ್ಟಲ್ವಾ, ಹಾಗಿದ್ರೆ ಈ ಸ್ವರ ವಿಜ್ಞಾನದಿಂದ ಎಲ್ಲಾನು ಪಡಿಬೋದಾ? ಅಂದ್ರೆ ನಮಗೆ ಏನ್ ಬೇಕೋ ಅದು ಪಡಿಬೋದಾ? ಸ್ವರ ವಿಜ್ಞಾನದಿಂದ ಎಲ್ಲವೂ ಪಡ್ಕೊಳ್ಬೋದು. ಇವತ್ತಿನ ದಿನ ಯಾಕೆ ಪಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಸ್ವರ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಏನೋ ಒಂದ್ ದೇವ್ರು ಕೊಟ್ಟಿದ್ದಾನೆ ಪ್ರಾಣ, ಈ ಪ್ರಾಣ ಇರೋರ್ಗು ಈ ಪ್ರಾಣ ಶಕ್ತಿ ಇದೆ ಅಂತ ನಾವು ನೆಗ್ಲಿಜೆನ್ಸ್ ಮಾಡಿದೀವಿ. ಯಾವಾಗ ಈಸಿಯಾಗಿ ಸಿಗೋಂತ ವಸ್ತು ಬಗ್ಗೆ ನಾವು ತಲೆ ಕೆಡ್ಸ್ಕೊಳಲ್ಲ ಅಥವಾ ಅದ್ರ ಬಗ್ಗೆ ನಾವು ಅಧ್ಯಯನ ಕೂಡ ಮಾಡಲ್ಲ. ಸೊ ಈ ಒಂದು ಸ್ವರ ವಿಜ್ಞಾನದಿಂದ ನೀವು ಎಲ್ಲವನ್ನೂ ಪಡ್ಕೊಳ್ಬಹುದು, ಎಲ್ಲವನ್ನೂ ಕಳ್ಕೊಳ್ಬಹುದು. ಆ ಎರಡೂ ಕೂಡ ಈ ಸ್ವರ ವಿಜ್ಞಾನದಲ್ಲಿ ಇದೆ. ಹೆಲ್ತ್ ರಿಲೇಟೆಡ್ ನಾನು ಹೇಳದ್ನಲ್ಲ, ಎಂತ ಸಮಸ್ಯೆ ಇದ್ರೂ ಕೂಡ ಮೆಡಿಸನ್ ತಗೊಳ್ಳುವಾಗ ಅಥವಾ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ನಿಮ್ಮ ನಾಡಿ, ನೀವು ಇಡೋಂತ ಮೊದಲನೇ ಹೆಜ್ಜೆ ನೀವು ಉಸಿರಾಡುವಂತ ಯಾವ ನಾಡಿಯಿಂದ ಉಸಿರು ಬರ್ತಾ ಇದೆ ಅದು ನಿಮ್ ಭವಿಷ್ಯ ಹೇಳುತ್ತೆ. ಈ ಡಾಕ್ಟ್ರಿಂದ ನಿಂಗೆ ಒಳ್ಳೇದಾಗತ್ತೆ, ಈ ಡಾಕ್ಟ್ರಿಂದ ನಿಂಗೆ ಆರೋಗ್ಯ ಸರಿ ಹೋಗಲ್ಲ, ಅಥವಾ ನೀನ್ ಹೀಗೆ ಇರ್ತೀಯ. ಸುಷುಮ್ನಾ ನಾಡಿಯಲ್ಲಿ ನೀವೇನಾದ್ರೂ ಹಾಸ್ಪಿಟಲ್ಗೆ ಎಂಟ್ರಿ ಆದ್ರೆ ಡಾಕ್ಟರ್ ಏನೇ ಮಾಡಿದ್ರು ನಿಮಗೆ ಸಮಂಜಸ ಆಗಲ್ಲ, ನಿಮಗೆ ಕ್ಯೂರ್ ಆಗಲ್ಲ. ಅದೇ ನೀವು ಚಂದ್ರನಾಡಿಯಲ್ಲಿ ಡಾಕ್ಟರ್ನ ಭೇಟಿ ಆದ್ರೆ ಡಾಕ್ಟರ್ ಜೊತೆ ಪೇಷಂಟು ಒಳ್ಳೆ ಒಂದು ರಿಲೇಶನ್ಶಿಪ್, ಒಳ್ಳೆ ಬಾಂಧವ್ಯ ಇರುತ್ತೆ. ಡಾಕ್ಟರ್ ಏನೇ ಮಾಡಿದ್ರು ನಿಮ್ಮ ಮನಸ್ಸಿಗೆ ಆಹ್ಲಾದಕರವಾಗಿರುತ್ತೆ, ನಿಮ್ಮ ಮನಸ್ಸು ಒಂದು ನೆಮ್ಮದಿಯಾಗಿರೋ ತರ, ಮನ್ಸಿಗೆ ಇಷ್ಟ ಆಗೋ ತರನೇ ಡಾಕ್ಟರ್ಸ್ ನಡ್ಕೊಂತಾರೆ. ಇನ್ನು ಸೂರ್ಯನಾಡಿಯಲ್ಲಿ ನೀವೇನಾದ್ರೂ ಪ್ರವೇಶ ಮಾಡಿದ್ರೆ ಅಥವಾ ಡಾಕ್ಟರ್ದು ಸೂರ್ಯನಾಡಿ ಇದ್ದಾಗ ನೀವು ಪ್ರವೇಶ ಆದ್ರೆ ಮೇನ್ ಆಗಿ ನಿಮ್ಮ ನಾಡಿಯನ್ನ ಚೆಕ್ ಮಾಡ್ಕೊಳ್ಳಿ, ಅದರಿಂದ ನಿಮ್ಮ ಮುಂದಿನ ಭವಿಷ್ಯ ಕ್ರಿಯೇಟ್ ಆಗತ್ತೆ. ಸೊ ಚಂದ್ರನಾಡಿಯಲ್ಲಿ ಆದಷ್ಟು ಹಾಸ್ಪಿಟಲ್ಗೆ ಹೋಗಿ, ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ವೈಬ್ರೇಷನ್, ನಿಮ್ಮ ಒಂದು ಎನರ್ಜಿ ನಾಡಿ ಕೂಡ ಅಲೈನ್ ಆಗಿರುತ್ತೆ. ಸೂರ್ಯನಾಡಿಯಲ್ಲಿ ಹೋದಾಗ ತುಂಬಾ ಟೆನ್ಷನ್ಸ್ ಇರುತ್ತೆ, ವರಿ ಇರುತ್ತೆ, ಈ ಕೆಲಸ ಆಗತ್ತಾ, ಈ ಡಾಕ್ಟರ್ ಇಂದ ನನಗೆ ಹಾಗೆ ಆಗತ್ತಾ, ಈ ಆಪರೇಷನ್ ಇಂದ ನಂಗೆ ಸಕ್ಸಸ್ ಸಿಗುತ್ತಾ, ಈ ರೀತಿ ನಾನಾ ರೀತಿ ಇದು ಆಗುತ್ತೆ. ಈ ನಾಡಿ ಕೂಡ ನಮ್ಮ 7 ಚಕ್ರಕ್ಕೆ ಕನೆಕ್ಟ್ ಆಗಿರೋದು. ನಮ್ಮ ಒಂದು ಏನು ಸೂರ್ಯನಾಡಿಯಿಂದ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹಾಗೂ ಮೂಲಾಧಾರ ಚಕ್ರ, ಫೈರ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇನ್ನು ಸ್ಯಾಕ್ರಲ್ ಚಕ್ರ, ಹೃದಯ ಚಕ್ರ, ಅನಾಹತ ಚಕ್ರ ಏನಿದೆ ಇದು ನಮ್ಮ ಒಂದು ಚಂದ್ರನಾಡಿಯ ಮೂಲಕ, ಸುಷುಮ್ನಾ ನಾಡಿಯ ಮೂಲಕ ಥ್ರಾಟ್ ಚಕ್ರ, ಥರ್ಡ್ ಐ ಹಾಗೂ ಸಹಸ್ರ ಚಕ್ರ, ಈ 3 ಕ್ರಿಯೇಟ್ ಆಗುತ್ತೆ. ಸ್ಯಾಕ್ರಲ್ ಚಕ್ರ ಚಂದ್ರನಾಡಿ, ತಾಯಿ ಒಂದು ಫೆಮಿನೈನ್ ಎನರ್ಜಿ ಎಲ್ಲವೂ ಕೂಡ. ಇವನ್ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಕೂಡ ಚಂದ್ರನಾಡಿ ಜಾಸ್ತಿ ಇರೋದಿಲ್ಲ, ತುಂಬಾ ಜನ ಪೀರಿಯಡ್ಸ್ ಆಗೋದಿಲ್ಲ ಅಂದ್ರೆ ಸೂರ್ಯನಾಡಿ ಬಹಳವಾಗಿ ಆಕ್ಟಿವೇಟ್ ಆದಾಗ ನಿಮಗೆ ಪೀರಿಯಡ್ಸ್ ಆಗೋದಿಲ್ಲ. ಇಮಿಡಿಯೇಟ್ ಚಂದ್ರನಾಡಿ ನೀವು ನಾಡಿಯನ್ನ ಶಿಫ್ಟ್ ಮಾಡ್ಕೊಳ್ಳಿ, ಖಂಡಿತ ಕರೆಕ್ಟ್ ಡೇಟಿಗೆ ಪೀರಿಯಡ್ ಆಗ್ತೀರಾ. ಸೊ ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನಾ ನಾಡಿಯ ಸಮಯದಲ್ಲಿ ಮಾಡಬೇಕಾದ ಕೆಲಸಗಳೇನು, ಯಾವುದನ್ನ ಮಾಡಬಾರ್ದು ಅಂತ ಸರಿಯಾಗಿ ತಿಳ್ಕೊಂಡು ನೀವು ಮಾಡಿದ್ರೆ ನೀವು ಇಡೋವಂಥ ಪ್ರತಿ ಹೆಜ್ಜೆನು 100 ಅಲ್ಲ 1000% ಸಕ್ಸಸ್ಸು. ಇದು ನಾನು ಹೇಳ್ತಿರೋವಂಥ ವಾಕ್ಯ ಅಲ್ಲ, ನಾನು ಕೊಟ್ಟಿರುವಂಥ ಮಾತಲ್ಲ, ಶಿವ ಪಾರ್ವತಿಗೆ ಕೊಟ್ಟಿರುವಂಥ ವಾಕ್ಯ. ಚಂದ್ರನಾಡಿ ನಿಮ್ಮ ಲೆಫ್ಟ್ ಸೈಡ್, ಲೆಫ್ಟ್ ನೋಸ್ಟ್ರಿಲ್ ಅಲ್ಲಿ ಬರೋದು ಚಂದ್ರನಾಡಿ.
ರೈಟ್ ನೋಸ್ಟ್ರಿಲಲ್ಲಿ ಬರೋದು ಸೂರ್ಯ ನಾಡಿ, ಎರಡೂ ಸೈಡು ಬರ್ತಾ ಇದೆ ಬ್ರೀತಿಂಗ್ ಅಂದರೆ ಸುಷುಮ್ನಾ ನಾಡಿ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಸೊ ಇಮ್ಮಿಡಿಯೇಟ್ ಆಗಿ ಈಗ ನಾನೊಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಸೂರ್ಯ ನಾಡಿ ಆಕ್ಟಿವೇಶನ್ ಆಗಬೇಕು ಆಗಿದೆ, ಚಂದ್ರನಾಡಿ ಆಕ್ಟಿವೇಟ್ ಆಗಬೇಕು ಅಂದರೆ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಲೆಫ್ಟ್ ಸೈಡ್ದು ಈ ರೀತಿ ತಗೊಂಡು ಈ ರೀತಿ 5 ಫಿಂಗರ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೀವು ದಬ್ಬಂತ ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಲೆಫ್ಟ್ ಲೆಗ್ಗನ್ನು ಮೇಲ್ಗಡೆ ಎತ್ತಿ ಇಟ್ಕೊಂಡ್ಬಿಟ್ಟು ಒಂದು 15 ಸೆಕೆಂಡ್ಸ್ ನಿಂತ್ಕೊಂಡ್ರೆ ಸಾಕು. ಇಮಿಡಿಯೇಟ್ ಆಗಿ ನೀವೇನು ಯಾವ ನಾಡಿನ ನೀವು ಕೇಳಿದ್ರೆ ಆ ನಾಡಿ ನಿಮಗೆ ಆಕ್ಟಿವೇಟ್ ಆಗುತ್ತೆ, ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ. ಇದು ಆಗಲಿಲ್ಲ ಅಂದರೆ ಈಸಿಯಾಗಿ ಹೇಳ್ಕೊಡ್ತೀನಿ. ನೀವು ಯಾವ ಕಡೆ ಕೂತಿರ್ತೀರೋ ಲೆಫ್ಟ್ ಸೈಡ್ ಆಕ್ಟಿವೇಟ್ ಆಗಬೇಕಂದ್ರೆ ಲೆಫ್ಟ್ ಸೈಡ್ ಜಸ್ಟ್ ಮಲ್ಕೊಳ್ಳಿ ಅಥವಾ ಸ್ವಲ್ಪ ಬೆಂಡಾಗಿ, ರೈಟ್ ಸೈಡ್ ಆಕ್ಟಿವೇಟ್ ಆಗಬೇಕು ಅಂದರೆ ರೈಟ್ ಕಡೆ ಬೆಂಡಾಗಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಈಗ ಸೂರ್ಯನಾಡಿ ಆಕ್ಟಿವೇಟ್ ಅಲ್ಲಿದೆ. ಸೊ ನಾನು ಇಮಿಡಿಯೇಟ್ ಚಂದ್ರನಾಡಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಇದರಲ್ಲೂ ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಮಾಡಿರೋದ್ರಿಂದ ನನ್ನ ಲೆಗ್ಗನ್ನೇನು ಎತ್ತೋದು ಬೇಡ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಇಮಿಡಿಯೇಟ್ ನಂದು ಸೂರ್ಯನಾಡಿ ಸ್ಟಾಪ್ ಆಗಿದೆ, ಚಂದ್ರನಾಡಿ ಆಕ್ಟಿವೇಟ್ ಆಗಿದೆ. ಇನ್ನೂ ಆಕ್ಟಿವೇಟ್ ಆಗಿಲ್ಲ ಅಂದರೆ ನಿಮ್ಗೆ ಈಸಿಯಾಗಿ ಜಸ್ಟ್ ನಿಮ್ಮ ಲೆಫ್ಟ್ ಸೈಡ್ನ ಹೊರ್ಕೊಳ್ಳಿ, ಸ್ವಲ್ಪ ಬೆಂಡ್ ಆಗಿ. ಸೊ ಇಮ್ಮಿಡಿಯೇಟ್ ಆಗಿ ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ. ಸೂರ್ಯನಾಡಿ ಬೇಕು ಅಂದರೆ ರೈಟ್ ಸೈಡ್ಗೆ ನೀವು ಬೆಂಡ್ ಆಗಿ ರೈಟ್ ಸೈಡ್ದು ನೋಡಿ ಇಮ್ಮಿಡಿಯೇಟ್ ಆಕ್ಟಿವೇಟ್ ಆಗುತ್ತೆ. ಸೊ ಯಾವ ಸಮಯದಲ್ಲಿ ಬೇಕಾದರೂ ನಾವು ನಾಡಿಯನ್ನು ಬದಲಾಯಿಸ್ಕೊಳ್ಬೋದು. ಅದನ್ನೇ ಹೇಳಿದ್ದು ಸ್ವರ ವಿಜ್ಞಾನ, ಇದು ಆತ್ಮದ ಮೂಕ ಭಾಷೆ. ಈ ಆತ್ಮದ ಮೂಕ ಭಾಷೆಯನ್ನು ತಿಳಿಸ್ಕೊಡೋದೆ ನಮ್ಮ ಈ ಸ್ವರ ವಿಜ್ಞಾನ. ಈ ಸ್ವರ ವಿಜ್ಞಾನವನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊತಾರೋ ಅವರ ಲೈಫಲ್ಲಿ ಫೇಲ್ಯೂರ್ ಅನ್ನೋದೇ ಇರೋದಿಲ್ಲ. ಇಡುವಂಥ ಪ್ರತಿ ಹೆಜ್ಜೆ, ಮಾಡ್ಕೊಳ್ಳುವಂಥ ಪಾಣಿಗ್ರಹಣ, ಮದುವೆ ಇರ್ಬೋದು, ಶುಭ ಲಗ್ನ, ಶುಭ ಮುಹೂರ್ತ, ಒಳ್ಳೆ ಎಲ್ಲ ರೀತಿಯಿಂದ 32 ಗುಣ ಕೂಡಿ ಮದುವೆ ಆಗಿರೋದು ಕೂಡ ಇವತ್ತು ಡೈವರ್ಸ್ಗೆ ಹೋಗ್ತಾ ಇರೋದು ನಾಡಿ. ಚಂದ್ರನಾಡಿಯಲ್ಲಿ ಆಗಬೇಕಾಗಿರುವಂಥ ಕೆಲಸಗಳು ಅಂದರೆ ಮದುವೆ ಇರ್ಬೋದು, ಯಾವುದೇ ಒಂದು ಶುಭ ಕಾರ್ಯಗಳನ್ನ ನಾವು ಸೂರ್ಯನಾಡಿಯಲ್ಲಿ ಮಾಡಿದಾಗ ಅದರಲ್ಲಿ ಇರುವಂಥ ಹೀಟ್ನೆಸ್ಸಿಂದ ಇಬ್ಬರ ಮಧ್ಯೆ, ಏಕೆಂದರೆ ಮನಸ್ಸು ಮಿಲನ ಆಗಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿನ ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಮೇಡಮ್. ನನ್ನ ಗಂಡ ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮನಸ್ಸು ಸೇರಿರ್ಬೇಕು. ಮನಸ್ಸು ಸೇರಿರ್ಬೇಕಂದ್ರೆ ಚಂದ್ರನಾಡಿ ಆಕ್ಟಿವೇಟ್ ಆಗಿದ್ರೆ ಮಾತ್ರ. ಚಂದ್ರ ಮನಸ್ಸು ಕಾರಕ, ಆ ಮನಸ್ಸನ್ನ ಬೆರೆಸೋನೆ ಚಂದ್ರ. ಇಡುವಂತ ಪ್ರತಿ ಹೆಜ್ಜೆ ಸ್ವರದ ಜೊತೆ ಹೆಜ್ಜೆ ಇಟ್ಟಾಗ ಬದುಕು ಸುಂದರ ಆಗಿರುತ್ತೆ, ಏನ್ ಅನ್ಕೊಂಡ್ರು ಕೂಡ ಸಕ್ಸಸ್ ಸಿಗತ್ತೆ. ಸೊ ಇದು ನಾಡಿಯನ್ನ ನೀವು ಇಮಿಡಿಯೇಟ್ ಚೇಂಜ್ ಮಾಡ್ಕೊಳ್ಬಹುದು. ನಾಡಿಯನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೂ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸುಷುಮ್ನಾ ನಾಡಿ ಆಗ್ತಿದ್ದಾಗ ಪ್ರಯಾಣ ಮಾಡೋದನ್ನು ಬೇಡ. ಪ್ರಯಾಣ ಮಾಡೋದ್ರಿಂದ ಪ್ರಯಾಣದಲ್ಲಿ ತೊಂದರೆಗಳು ಅಥವಾ ನಾನಾ ರೀತಿ ರೋಗ ರುಜಿನಗಳು ಏನೋ ಒಂದು ಕ್ರಿಯೇಟ್ ಆಗತ್ತೆ. ಸಡನ್ ಆಗಿ ಬೇರೆ ಕಡೆ ಊರಿಗೆ ಹೋದಾಗ ಹುಷಾರಿಲ್ದಲ್ಲೇ ಮಲ್ಗೋಂತ ಇದು ಸಿಚುವೇಶನ್ಸ್ ಬರ್ಬೋದು, ಅಥವಾ ಆಕ್ಸಿಡೆಂಟ್ಸ್ ಆಗ್ಬೋದು. ಪ್ರಯಾಣದಲ್ಲಿ ತೊಂದರೆಗಳು, ಅವಘಡಗಳನ್ನ ನೀವು ಕಾಣ್ಬೋದು. ಬಿಕಾಸ್ ಸುಷುಮ್ನಾ ನಾಡಿಲಿ ಯಾವುದೇ ಕೆಲಸ, ಈವನ್ ಮನೆ ಕಟ್ತಾ ಇರ್ತೀರಾ, ಆ ಮನೆ ಮಾಡಿದ್ವಿ ಮೇಡಮ್, ಮನೆ ಕಟ್ಟಿದ್ವಿ, ಅದೇ ಆ ಮನೇಲಿ ಒಂದು ದಿನ ನೆಮ್ಮದಿಯಾಗಿ ಜೀವನ ಮಾಡಿಲ್ಲ. ಯಾಕೆಂದ್ರೆ ಸುಷುಮ್ನಾ ನಾಡಿ ಮನಸ್ಸು ಬೆರೆಸೋನು ಚಂದ್ರ ಸೂರ್ಯ ಎರಡು ಇದ್ದಾಗ ನೀವು ಸುಷುಮ್ನಾ ನಾಡಿಯಲ್ಲಿ ನೀವು ಗೃಹ ಪ್ರವೇಶ ಮಾಡಿದ್ರಿ ಅಂದ್ರೆ ಆ ಮನೆಯಲ್ಲಿ ನೆಮ್ಮದಿ ಸಿಗಲ್ಲ. ನೆಗೆಟಿವ್ ಎನರ್ಜೀಸ್ ತುಂಬಿರುತ್ತೆ, ಅಥವಾ ಯಾವುದೇ ಒಂದು ನೆಗೆಟಿವಿಟಿ ಜಾಸ್ತಿ ಅಟ್ಯಾಕ್ ಆಗತ್ತೆ. ಸೊ ಯಾವುದೇ ಒಂದು ರೋಗ ರುಜಿನಗಳು, ತಲೆನೋವು ಇದೆ ಅಥವಾ ಮೈಕೈ ನೋವು ಇದೆ, ಇಮಿಡಿಯೇಟ್ ಅದು ಕ್ಲಿಯರ್ ಆಗಬೇಕು ಅಂದ್ರೆ ಇಮಿಡಿಯೇಟ್ ಯಾವ ನಾಡಿ ಹೊಡಿತಾ ಇರುತ್ತೆ ಮೇಲೆ ಅದನ್ನ ಬಂದ್ ಮಾಡಿ ಇನ್ನೊಂದು ನಾಡಿಯನ್ನ ಜಸ್ಟ್ ಆಕ್ಟಿವೇಟ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಮ ತಲೆನೋವು ಕ್ಲಿಯರ್ ಆಗತ್ತೆ. ಮಕ್ಕಳು ಎಕ್ಸಾಮಲ್ಲಿ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮೆಮೊರಿ ಪವರ್ ಬರಬೇಕು ಅಂದ್ರೆ ಚಂದ್ರನಾಡಿಯಲ್ಲಿ ಓದಿ, ಕ್ಲಾಸ್ ರೂಮಿಗೆ ಎಂಟ್ರಿ ಕೊಡುವಾಗ ಚಂದ್ರನಾಡಿಯಲ್ಲಿ ಎಂಟ್ರಿ ಕೊಟ್ಟು, ಪೇಪರಲ್ಲಿ ಎಕ್ಸಾಮ್ ಬರೆಯುವಾಗ ಸೂರ್ಯನಾಡಿಯಲ್ಲಿ ಬರೆದ್ರೆ ಇಮಿಡಿಯೇಟ್ ಆಗಿ ಅವರು ಏನು ಓದಿರ್ತಾರೆ, ಏನು ಎಲ್ಲವೂ ಎಲ್ಲ ನೆನಪಿಗೆ ಬರುತ್ತೆ, ಒಳ್ಳೆ ಕ್ಲಾಸ್ ಟಾಪರ್ ಆಗ್ತಾರೆ. ಸೊ ಇದು ಆಲ್ರೆಡಿ ಸ್ವರ ವಿಜ್ಞಾನ
ಯಾವ ವ್ಯಕ್ತಿಯನ್ನು ಕೂಡ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಬೋದು. ಅಂದ್ರೆ ನಿಮ್ಮ ಒಂದು ಸುತ್ತಲೂ ನಿಮ್ಮ ರಿಲೇಶನ್ಶಿಪ್ ಇರುವಂತ ಗಂಡ ನನ್ನ ಜೊತೆ ಪ್ರೀತಿಯಿಂದ ಇಲ್ಲ, ಅಟ್ರಾಕ್ಟ್ ಇಲ್ಲ, ಒಂದು ಅಟ್ರಾಕ್ಷನ್ ಪವರ್ ಇಲ್ಲ, ಅಥವಾ ಮನೆಗೆ ಬರ್ತಾರೆ ಪ್ರೀತಿಯಿಂದ ಸಮಯ ಕಳಿಯಲ್ಲ. ಆ ಸಮಯ ಕಳಿಬೇಕು ಅಂದ್ರೆ ಚಂದ, ಅಟ್ರಾಕ್ಷನ್ ಪವರ್ನ ಕೊಡೋನೆ ಚಂದ. ಅಂಡ್ ತುಂಬಾ ಜನ ಹೆಣ್ಮಕ್ಳಿಗೆ ಬಹಳ ಬೆಸ್ಟ್ ರೆಮಿಡಿನ ಹೇಳ್ತೀನಿ ಇವತ್ತಿನ ದಿನ. ಯಾರ್ಯಾರು ಸ್ಕಿನ್ ರಿಲೇಟೆಡ್ ಟ್ರೀಟ್ಮೆಂಟ್ಗೆ ಹೋಗ್ತೀರಾ, ಮೊಡವೆಗಳಿದೆ ಅಥವಾ ಏನೇ ಒಂದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಕೂಡ ಸ್ಕಿನ್ಗೆ ಟ್ರೀಟ್ಮೆಂಟ್ಗೆ ಹೋಗುವಾಗ ಚಂದ್ರನಾಡಿಯಲ್ಲಿ ಹೋಗಿ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗತ್ತೆ. ಅಂಡ್ ನೀವು ರೆಡಿ ಆಗುವಾಗ್ಲೂ, ಮೇಕಪ್ ಮಾಡ್ಕೊಳ್ಳುವಾಗ್ಲೂ, ಅಥವಾ ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋಗುವಾಗ ಕಾಂಪ್ಲಿಮೆಂಟ್ ಸಿಗ್ಬೇಕು, ನಾನು ಚೆನ್ನಾಗಿ ಕಾಣ್ತಿದ್ದೀನ, ಎದುರುಗಡೆ ವ್ಯಕ್ತಿ ಹೇಳಬೇಕು ಅಂದ್ರೆ ಚಂದ್ರನಾಡಿಯಲ್ಲಿ ರೆಡಿಯಾಗಿ ನಿಮ್ಮಲ್ಲಿ ಅಟ್ರಾಕ್ಷನ್ ಬಿಲ್ಡ್ ಆಗತ್ತೆ. ಅಂಡ್ ಸೂರ್ಯನಾಡಿಯಲ್ಲಿ ಇದ್ದಾಗ ಜಿಮ್ಗೆ ಹೋಗ್ಬೋದು, ವರ್ಕೌಟ್ಸ್ನ ಮಾಡ್ಬೋದು. ಯಾವುದೇ ಒಂದು ಈವನ್ ಇನ್ನ ಒಂದು ವಿಚಾರ ಅಂದ್ರೆ ನಿಮ್ಮ ಮನೆಯಲ್ಲಿ ಕರೆಂಟು ಅಥವಾ ಒಂದು ಬಲ್ಬ್ ಹೋಗಿದ್ರೆ ಅಥವಾ ಏನೇ ಒಂದು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇದ್ರೆ, ಅಥವಾ ಮೇಲೆ ಮೇಲೆ ಎಲೆಕ್ಟ್ರಿಕ್ ಅದು ತೊಂದರೆಗಳು ಬರ್ತಿದೆ, ತುಂಬಾ ದುಡ್ಡು ಖರ್ಚು ಮಾಡ್ತಿದ್ದೀನಿ, ಮೇಲಿಂದ ಮೇಲೆ ವಿದ್ಯುತ್ ಪ್ರಾಬ್ಲಮ್ ಆಗ್ತಿದೆ ಮನೆಯಲ್ಲಿ, ಎಲ್ಲ ವಸ್ತುಗಳು ಮಿಕ್ಸಿ ಹೋಯ್ತು ಅಥವಾ ಒಂದು ಸ್ವಿಚ್ ಬೋರ್ಡ್ ಹೋಯ್ತು ಅಥವಾ ಬಲ್ಬ್ ಬರ್ನ್ ಆಯ್ತು ಅಂದ್ರೆ ಚಂದ್ರನಾಡಿಯಲ್ಲಿ ನೀವೇನಾದ್ರೂ ಸ್ವಿಚ್ ಹಾಕಿದ್ರೆ ಆ ಬರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಒಂದು, ಇದನ್ನ ಆಲ್ರೆಡಿ ನನ್ನ ಕ್ಲಾಸಲ್ಲಿ ಕೂಡ ಮಾಡಿಸಿದ್ದೀನಿ, ನಿಮ್ಮ ಬಲ್ಬ್ ಏನಾದ್ರು ಹತ್ತುತ್ತಾ ಇಲ್ಲ ಅಥವಾ ಇದು ಸಡನ್ ಆಗಿ ಹೋಗ್ಬಿಡ್ತು ಅಂದ್ರೆ ನೀವು ಸೂರ್ಯನಾಡಿಯನ್ನ ಆಕ್ಟಿವೇಟ್ ಮಾಡ್ಕೊಂಡು ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಅದು ಆನ್ ಆಗುತ್ತೆ. ಈವನ್ ಫ್ಯಾಕ್ಟ್ರಿಗಳಲ್ಲಿ ಈ ಯಾವುದೇ ಒಂದು ಮಿಷನರಿ ಕೆಲಸಗಳನ್ನ ಮಾಡುವಾಗ ಪವರ್ ಬೇಕು, ಸೂರ್ಯನಾಡಿಯನ್ನ ಆಕ್ಟಿವೇಟ್ ಮಾಡಿಕೊಂಡು ಮಾಡೋದ್ರಿಂದ ಆ ಮಿಷನರಿ ಕೆಲಸಗಳು ಬಹಳ ಬೇಗ ಆಗತ್ತೆ. ನೀವು ಚಂದ್ರನಾಡಿಯಲ್ಲಿ ಆಕ್ಟಿವೇಟ್ ಮಾಡ್ಕೊಂಡು ಮಾಡಿದ್ರೆ ಅವತ್ತು ಸುಸ್ತು, ಆಲಸ್ಯ ಅಥವಾ ವಿದ್ಯುತ್ಗೆ ಸಂಬಂಧಪಟ್ಟಿದ್ದು ತೊಂದರೆಗಳು ಈ ರೀತಿ ಬರುವಂತ ಚಾನ್ಸಸ್ ಇರುತ್ತೆ. ಬೇಗ ಎಲೆಕ್ಟ್ರಿಕ್ಸ್ದು ಬೇಗ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ನನ್ನ ಒಂದು ಸ್ಟೂಡೆಂಟ್ ಸಕ್ಸಸ್ ಸ್ಟೋರಿ ಅಂದ್ರೆ, ಮೊದಲನೇದಾಗಿ ಗಂಡ ಹೆಂಡತಿದು ಡೈವರ್ಸ್ ತನಕ ಹೋಗ್ಬಿಟ್ಟಿದೆ. ಗಂಡಂಗೆ ಹೆಂಡತಿ ಬೇಡ, ಅದೇ ಹೆಂಡತಿಗೆ ಗಂಡ ಬೇಕು, ವಾಪಸ್ ಬರ್ಲಿ ಅಂತ ಇದೇ ಸ್ವರ ವಿಜ್ಞಾನ ಅವರು ಕಲ್ತ್ಕೊಂಡು ಅವರ ಗಂಡ ವಾಪಸ್ಸು ಬಂದು ಇವತ್ತು ಚೆನ್ನಾಗಿದ್ದಾರೆ. ಯಾಕೆಂದ್ರೆ ಚಂದ್ರನಾಡಿ ಅವರ ಒಂದು ನನ್ನ ಕ್ಲಾಸಿಗೆ ಬಂದಾಗ ನಾನು ಹೇಳಿದಾಗ ಅವರಲ್ಲಿ ಸೂರ್ಯನಾಡಿ ಅಂಡ್ ಸುಷುಮ್ನ ನಾಡಿ ಎರಡು ಅಟ್ ಎ ಟೈಮ್ ಮೇಲೆ ಮೇಲೆ ಬರ್ತಾ ಇತ್ತು. ಸೊ ಅದರಿಂದ ನಾನಾ ರೀತಿ ಒಬ್ರನ್ನ ಕಂಡ್ರೆ ಒಬ್ರು ದ್ವೇಷ ಮಾಡೋ ತರ, ಸಿಟ್ ಮಾಡ್ಕೊಳ್ಳೋ ತರ, ಹಳೇದೆಲ್ಲ ನೆಗೆಟಿವ್ ಮೆಮೊರೀಸ್ ಇತ್ತು. ನಾಡಿ ಶೋಧನ ಮಾಡಿದಾಗ ಆ ನೆಗೆಟಿವ್, ಆ ವ್ಯಕ್ತಿಯ ಬಗ್ಗೆ ಏನೇನ್ ನೆಗೆಟಿವ್ ಮೆಮೊರೀಸ್ ಇತ್ತು ಅದೆಲ್ಲವೂ ಕ್ಲಿಯರ್ ಆಗ್ತಾ ಹೋಯ್ತು. ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ನಮ್ಮಲ್ಲಿ ಏನ್ ನೆಗೆಟಿವ್ ಇದೆಯೋ ಸೇಮ್ ನೆಗೆಟಿವಿಟಿ ಅವ್ರ ಬಗ್ಗೆ ನಾವೇನ್ ಅನ್ಕೊಂಡಿರ್ತೀವೋ ನಮ್ಮ ಬಗ್ಗೆನೂ ಅವರು ಹಾಗೆ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಸೊ ಯಾವಾಗ ನಮ್ಮಲ್ಲಿ ಎನರ್ಜಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಅವ್ರು ಆಟೋಮೆಟಿಕಲಿ ಚೇಂಜ್ ಆಗ್ತಾರೆ. ಸೊ ಇಟ್ಸ್ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಸೊ ಅದೇ ರೀತಿ ನಾಡಿ ಶೋಧನ ಪ್ರಕ್ರಿಯೆ ಮಾಡಿಸಿದಾಗ ಅವ್ರಿಗೆ ಗೊತ್ತಿಲ್ಲದೆ ತುಂಬಾ ಅಳು ಬಂತು. ಅವ್ರಿಗೆ ಹಳೇದೆಲ್ಲ ಮೆಮೊರೀಸ್ ಅವರು ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಏನ್ ಸ್ಟೋರ್ ಮಾಡಿದ್ರು ಅದೆಲ್ಲವೂ ಕ್ಲಿಯರ್ ಆಯ್ತು. ಸೊ ಗಂಡ ಹೆಂಡತಿ ಡೈವರ್ಸ್ ತನಕ ಹೊಟ್ಟೋಗಿತ್ತು. ಅಂತ ಒಂದು ಗಂಡ ಹೆಂಡತಿಯ ಜೀವನದಲ್ಲಿ ಮಿರಾಕಲ್ ಮಾಡಿಸಿದೆ ಈ ಸ್ವರ ವಿಜ್ಞಾನ. ನಾನು ಹೇಳ್ಕೊಟ್ಟಂತೆ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಆ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ಮೇಲಿಂದ ಅವರ ಲೈಫೇ ಮಿರಾಕಲ್ ಆಗಿದೆ. ಇವತ್ತು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಅನ್ಯೋನ್ಯತೆ ಬಂದಿದೆ. 15 ವರ್ಷದಲ್ಲಿ ಇದ್ದಂತ ಅನ್ಯೋನ್ಯತೆ ಇಲ್ವೇ ಇಲ್ಲ, ಇವತ್ತಿನ ದಿನ ಆ ಅನ್ಯೋನ್ಯತೆ ಬಂದಿದೆ. ಸೊ ಮದುವೆ ಆಗಿ 15 ವರ್ಷ ಆದ್ರೂ ಕೂಡ ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ. ಇವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬರುತ್ತೆ ಅಂದ್ರೆ ಎದುರುಗಡೆ ವ್ಯಕ್ತಿ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಯಾಕೆ ಅಂದ್ರೆ ಈ ವ್ಯಕ್ತಿ ಯಾವಾಗ್ಲೂ ಹೀಟ್ ಅಲ್ಲೇ ಇರ್ತಾರೆ. ಅಂದ್ರೆ ಸೂರ್ಯ ನಾಡಿ ಅಂದ್ರೆ ಡಾಮಿನೇಷನ್, ಕಂಟ್ರೋಲಿಂಗು, ನಂದೇ ಹಠ, ಆ ವ್ಯಕ್ತಿ ನಾನು ಯಾಕೆ ಕೇಳಿ ಅನ್ನೋದು ಗಂಡನಲ್ಲಿ ಹೆಚ್ಚು ಅಹಂಭಾವ ಇದ್ದಾಗ ಈ ರೀತಿಯ ಪ್ರಕ್ರಿಯೆಗಳು, ಈ ರೀತಿ ಡೈವರ್ಸು ಇದೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಎರಡನೇದ್ ಬಂದು ಮಕ್ಕಳೇ ಆಗಿರ್ಲಿಲ್ಲ, ನಾನು ಹೇಳದ್ನಲ್ಲ ಸಾಕಷ್ಟು ಸ್ವರ ವಿಜ್ಞಾನ ನಾನು ಇವತ್ತೇನ್ ಹೇಳಿದ್ದೀನಿ ಇದಕ್ಕಿಂತ ಇನ್ನೂ ಆಳವಾಗಿ ಅಡ್ವಾನ್ಸ್ ಲೆವೆಲ್ ಸ್ವರ ವಿಜ್ಞಾನ ಇರೋದು. ಸೊ ತುಂಬಾನೇ ಒಂದು ಪವರ್ಫುಲ್ ವಿಜ್ಞಾನ ಈ ಸ್ವರ ವಿಜ್ಞಾನ. ಪ್ರಾಣ ಶಕ್ತಿಯ ಬಗ್ಗೆ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಸಿಯಾಗಿ ಸಿಗುವಂತ ವಸ್ತು ಅಂದ್ರೆ ನಮ್ಮ ಪ್ರಾಣ ಶಕ್ತಿ. ಈ ಒಂದು ಉಸಿರಾಟದಿಂದ ನಮ್ಮ ಎಲ್ಲ ಶ್ವಾಸೋಚ್ಛ್ವಾಸಗಳಿಂದ ಎಲ್ಲವನ್ನ ನಾವು ಪಡ್ಕೊಳ್ಬಹುದು. ಸೊ ಮಕ್ಕಳೇ ಆಗಿರ್ಲಿಲ್ಲ, 11 ವರ್ಷ ಆಗಿತ್ತು, ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಅವ್ರಿಗೂ ಕೂಡ ಇವತ್ತು ಮಕ್ಕಳಾಗಿದೆ. ಅಂಡ್ ಯಾಕೆ ಅಂಗವಿಕಲ ಮಕ್ಕಳು ಹುಡ್ತಾರೆ ಅನ್ನೋದಕ್ಕೆ ನಿಮಗೆ ರೀಸನ್ಸ್ ಕೂಡ
ಸುಷುಮ್ನ ನಾಡಿಯ ಮೂಲಕ ಏನು ಸೇರಿದಾಗ ಮಿಲನ ಆದಾಗ ಮಕ್ಕಳು ಅಂಗವೈಕಲ್ಯ ಹುಟ್ಟೋದು ಅಥವಾ ಒಂದು ಬೇರೆ ರೀತಿನೇ ಮಕ್ಕಳು ಜನಿಸ್ತಾರೆ. ಇನ್ನು ಮೂರನೇದಾಗಿ ಬಿಸ್ನೆಸ್ಸು, ಯಾರ್ಯಾರಿಗೆ ಬಿಸ್ನೆಸ್ ಲಾಸ್ ಇರುತ್ತೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಪರ್ಸನಲ್ ಕನ್ಸಲ್ಟೇಷನ್ ಅಂತ ತಗೊಳ್ತಾರೆ. ಸೊ ಅವರ ಬಿಸ್ನೆಸ್ ಲಾಸ್ ಇರುವಂಥ ಕಂಪನಿ ಅಥವಾ ಆಫೀಸ್ ಏನಿರುತ್ತೆ ಬಿಸ್ನೆಸ್ದು, ಆ ಜಾಗಕ್ಕೆ ನಾನು ಬಂದು ಅವ್ರಿಗೆ ನೆಗೆಟಿವ್ ಎನರ್ಜಿನ ತೆಗೆದು, ನನ್ನ ನಾಡಿಯ ಮೂಲಕ ನೆಗೆಟಿವ್ ಎನರ್ಜಿನ ತೆಗೆದು ಅವರ ಒಂದು ಜಾಗದಲ್ಲಿ ಕೇವಲ ನಾನು ಒಂದಷ್ಟು ಸಕಾರಾತ್ಮಕ ಏನಿದೆ ಧನಾತ್ಮಕವಾಗಿ ಅದನ್ನ ನಾನು ಕ್ರಿಯೇಟ್ ಮಾಡ್ತೀನಿ ನಾಡಿಯ ಮೂಲಕ. ಸ್ವಸ್ತಿಕ್ನ ಬರೆಯೋದಾಗಿರ್ಬೋದು. ಕೇವಲ ಸ್ವಸ್ತಿಕ್ನ ಬರೆಯೋದ್ರಿಂದನೇ ಅವರ ಲೈಫಲ್ಲಿ ಮಿರಾಕಲ್ ಆಗಿದೆ ಬಿಸ್ನೆಸ್. ಮೇಡಮ್ ನೀವು ಬಂದು ಕಾಲಿಟ್ರಿ, ನನ್ನ ಲೈಫೇ ಮಿರಾಕಲ್ ಆಯಿತು, 1.5 ಕೋಟಿ ಹಾಗೆಲ್ಲ ನನಗೆ ಲಾಭ ಆಗಿದೆ ಅಂತ ಹೇಳಿದ್ದಾರೆ. ಸೊ ತುಂಬಾನೇ ಸಕ್ಸಸ್ ಸ್ಟೋರೀಸ್ ಇದಾವೆ. ಯಾವ ವ್ಯಕ್ತಿ ಗಂಡ ಹೆಂಡತಿ ಮಧ್ಯೆ 3ನೇ ವ್ಯಕ್ತಿ ಆಗಮನ ಆಗಿತ್ತು, ಗಂಡ ಹೆಂಡತಿ ಮಧ್ಯೆ. ಅವರು ಕೂಡ ನನ್ನ ಸ್ಟೂಡೆಂಟ್ ಆಗಿ ಬಂದವರು, ತುಂಬಾನೇ ಒಂದು ನೋವಲ್ಲಿ ಇದ್ದವರು. ಗಂಡ ಹೆಂಡತಿ ಜೊತೆ ಪ್ರೀತಿಯಿಂದ ಇಲ್ದಲೆ ಬೇರೆ 3ನೇ ವ್ಯಕ್ತಿಯ ಮನೆಯಲ್ಲೇ ಯಾವಾಗ್ಲೂ ಇರ್ತಿದ್ರು. ಈ ಒಂದು ಸ್ವರ ವಿಜ್ಞಾನ ಸರಿಯಾಗಿ ತಿಳ್ಕೊಂಡು ಅವರು ಮಾಡಿದಕ್ಕೆ ಆ ವ್ಯಕ್ತಿ 3ನೇ ವ್ಯಕ್ತಿ ಯಾರಿದ್ರು ಅವರಾಗೇನೆ ದೂರ ಹೊಟ್ಟೋದ್ರು. ಗಂಡ ಹೆಂಡತಿ ಒಂದಾಗಿ ಇವತ್ತು ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ. ಇನ್ನು ಮಕ್ಕಳು ತುಂಬಾ ಮೆಮೊರಿ ಪವರೇ ಇಲ್ಲ, ಓದಿದ್ದೆಲ್ಲ ಮರ್ತು ಹೋಗ್ತಾರೆ, ಮಕ್ಕಳಲ್ಲಿ ಇರ್ಬೇಕಾಗಿರೋ ಕಾನ್ಫಿಡೆನ್ಸ್ ಇಲ್ಲ, ಭಯ ಪಟ್ಕೊಂತಾರೆ ಅನ್ನೋ ಮಕ್ಕಳು ಕೂಡ ನನ್ನ ಒಂದು ಸ್ವರ ವಿಜ್ಞಾನಕ್ಕೆ ಬಂದಿದ್ದಾರೆ. ತಂದೆ ತಾಯಂದ್ರು ಕೂಡ ಬಂದು ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ. ಸಾಕಷ್ಟು ಈ ಒಂದು ಕ್ಲಾಸ್ ಟಾಪರ್ ಕೂಡ ಬರ್ಬೋದು ಸ್ವರ ವಿಜ್ಞಾನದಿಂದ. ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ಬಂದಿದೆ. ಅಂಡ್ ನನ್ನ ಒಂದು ಸ್ವರ ವಿಜ್ಞಾನದಿಂದ ಟ್ಯೂಷನ್ಸ್ ಮಾಡ್ತಿರೋವಂಥ ಟೀಚರು ನನ್ನ ಸ್ವರ ವಿಜ್ಞಾನವನ್ನ ತಗೊಂಡು ಅವರ ಸ್ಟೂಡೆಂಟ್ಸ್ಗೆ ಹೇಳಿದ್ದಕ್ಕೆ 10th ಅಲ್ಲಿ ಎಲ್ಲರಿಗೂ 90% ಮೇಲೆ ಬಂದಿದೆ ಸ್ವರ ವಿಜ್ಞಾನದ ಸಹಾಯದಿಂದ. ಸೊ ಸ್ವರ ವಿಜ್ಞಾನ ಎಲ್ಲ ರೀತಿ ಎಂಥ ಒಂದು ಕಾಯಿಲೆ ಇದ್ರೂ ಕೂಡ ನಿವಾರಣೆ ಮಾಡುತ್ತೆ ಸ್ವರ ವಿಜ್ಞಾನ. BP ಶುಗರವನ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಪ್ರಾಣಶಕ್ತಿ ಈ ಸ್ವರ ವಿಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡ್ರೆ. ಥೈರಾಯ್ಡ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಅಸ್ತಮ ಇರ್ಬೋದು, ಎಲ್ಲ ರೀತಿಯ ಪ್ರಾಬ್ಲಮ್ಗೂ ಸ್ವರ ವಿಜ್ಞಾನದಲ್ಲಿ ಪರಿಹಾರ ಇದೆ. ಕೋರ್ಟ್ ಕೇಸ್ ಆಗ್ತಾ ಇಲ್ಲ, ಮೇಲಿಂದ ಮೇಲೆ ಏನು ಜಯ ಸಿಗ್ತಾ ಇಲ್ಲ, ತುಂಬಾನೇ ಎಲ್ಲ ಎದುರಾಳಿಗಳು ತೊಂದರೆ ಕೊಡ್ತಿದ್ದಾರೆ, ಶತ್ರುಗಳಿದ್ದಾರೆ ಅಂದ್ರೆ ಸ್ವರ ವಿಜ್ಞಾನದಿಂದ ಕೋರ್ಟ್ ಕೆಲಸ ಕೂಡ ಆಗಿದೆ. ಸೊ ಸಾಕಷ್ಟು ಸಕ್ಸಸ್ ಸ್ಟೋರಿಗಳಿದೆ. ಅಡ್ವಾನ್ಸ್ ಲೆವೆಲ್ ಸ್ವರ ವಿಜ್ಞಾನ ತಗೊಳ್ತಾ ಇದ್ದೀನಿ, ಎವ್ರಿ ಮಂತ್ ಇರುತ್ತೆ. ಸೊ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಅದ್ಭುತವಾದ ಒಂದು ಇದು ಸ್ವರ ವಿಜ್ಞಾನ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಔಟ್ ಆಫ್ ಕಂಟ್ರಿಗೆ ಹೋಗಿ ಅವಾರ್ಡ್ ತಗೊಂಡಿದ್ದು ಫಸ್ಟ್ ಟೈಮು ನನ್ನ ಮಗನ ಜೊತೆ. ಸೊ ತುಂಬಾ ಖುಷಿ ಆಯ್ತು. ಚಾನಲ್ ಅವರು ನನ್ನನ್ನು ಸೆಲೆಕ್ಟ್ ಮಾಡಿ ಕರೆದಿದ್ದು. ಬಾಲಿ ಇಂಡೋನೇಷ್ಯಾದಲ್ಲಿ ಅವಾರ್ಡ್ ಬಂದಿದ್ದು 2025 ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಅಂತ ಬಂತು. ಸೊ ನನ್ನ ಸಾಧನೆಯನ್ನ ಗುರುತಿಸಿ ಕೊಟ್ಟಿರುವಂಥ ಅವಾರ್ಡ್ ಇದೆಯಲ್ಲ, ಅದು ತುಂಬಾ ಖುಷಿ ಆಯ್ತು. ನನ್ನಲ್ಲಿ ಮಗದಷ್ಟು ಜವಾಬ್ದಾರಿ ತಂದ್ಕೊಡ್ತಿದೆ. ಇನ್ನು ಹೆಚ್ಚು ಮಟ್ಟಿಗೆ ಸಾಧನೆ ಮಾಡಬೇಕು ಅನ್ನೋ ಸ್ಫೂರ್ತಿ ಕೊಟ್ಟಿರುವಂಥ ಅವಾರ್ಡು. ತುಂಬಾ ಚೆನ್ನಾಗಿತ್ತು. 5 ದಿನದ ಒಂದು ಇದಿತ್ತು, ಟ್ರಿಪ್ ಇತ್ತು, ಇಂಟರ್ನ್ಯಾಷನಲ್ ಟ್ರಿಪ್ಪು. ಸೊ ಅಲ್ಲಿ ಸುತ್ತಮುತ್ತಲು ಎಲ್ಲ ಜಾಗಗಳನ್ನ ನೋಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಒಳ್ಳೆ ಹೋಟೆಲ್, 5 ಸ್ಟಾರ್ ಹೋಟ್ಲಲ್ಲಿ ನಮಗೆ ಅಕೊಮಡೇಷನ್ ಇತ್ತು. ಆ್ಯಂಡ್ ಎಲ್ಲ ಸಪೋರ್ಟ್ ಇತ್ತು. ಹೆಂಗೆ ನಾನು ಯೂನಿವರ್ಸ್ನ ನಾನು ಏನು ಪ್ರೇ ಮಾಡಿದ್ನೋ ಅದೇ ರೀತಿ ಎಲ್ಲವೂ ನನಗೆ ಹಾಗೇ ಇತ್ತು. ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಸಾಥ್ ಕೊಟ್ಟರು, ತುಂಬ ಪ್ರೀತಿ ಕೊಟ್ಟರು. ಆ್ಯಕ್ಚುಲಿ ತುಂಬ ಅಭಿಮಾನ ಪಟ್ಟರು. ಆ್ಯಂಡ್ ಎಲ್ಲ ವ್ಯೂವರ್ಸು ಕೂಡ ನನಗೆ ಕಂಗ್ರ್ಯಾಚುಲೇಷನ್ ಹೇಳಿ ಕಮೆಂಟ್ಸ್ ಮಾಡಿ ತುಂಬ ಒಂದು ಪ್ರೀತಿಯನ್ನು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಸಾಧನೆ ನನಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಾಧಿಸೋದಕ್ಕೆ ಛಲ ಹಾಗೂ ಸ್ಫೂರ್ತಿಯನ್ನು ತಂದುಕೊಟ್ಟಿರೋ ಅಂಥ ಅವಾರ್ಡ್ ಅಂತಲೇ ಹೇಳ್ತೀನಿ. ಸೊ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಎಸ್, ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು.